ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ 2.5 ವರ್ಷಗಳಿಂದ ಒಬ್ಬ ಶಾಸಕನಾಗಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳ ಜೊತೆಯಲ್ಲಿ ಹೊಸ ರೀತಿಯಲ್ಲಿ ವಿನೂತನವಾದ ಕಾರ್ಯಕ್ರಮಗಳನ್ನ ಇವರು ಜಾರಿಗೆ ತರ್ತಾ ಇರುವಂಥದ್ದು. ಬೈಂದೂರು ಉತ್ಸವ ಎನ್ನುವಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ತಂದಿರುವಂಥದ್ದು. ಅದರ ಜೊತೆಯಲ್ಲಿಯೇ ಕರಾವಳಿಗೆ ಪ್ರತ್ಯೇಕವಾದ ಕಾನೂನು ಪ್ರೈವೇಟ್ ಬಿಲ್ಲನ್ನು ಇದಾಗಬೇಕಂತ ಹೇಳಿ ವಿಧಾನಸಭೆಯಲ್ಲಿ ಕೂಡ ಮಂಡನೆಯನ್ನು ಮಾಡಿರುವಂಥದ್ದು. ಅದಕ್ಕೆ ಹಲವಾರು ವಿಚಾರಗಳ ಕುರಿತಾಗಿ, ಹಾಗೆ 2.5 ವರ್ಷಗಳ ಶಾಸಕರಾಗಿ ಅವರ ಒಂದು ಜರ್ನಿ, ಅವರ ಅವಧಿಯಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಿರುವಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಓಕೆ ಸರ್, ಮೊದಲನೇದಾಗಿ ಶಾಸಕರಾಗಿ 2.5-2.25 ವರ್ಷಗಳು ಪೂರೈಸಿರುವಂಥದ್ದು. ನಿಮ್ಮ ಮೊದಲ ಬಾರಿ ಶಾಸಕರಾಗಿ ಅರ್ಧ ಅವಧಿ ಈಗ ಮುಗಿದಿರುವಂಥದ್ದು. ಹೇಗೆ ಅನಿಸ್ತಾ ಇದೆ? ಮೊದಲನೇ ಬಾರಿ ಶಾಸಕನಾದಾಗ ನಮಗೆಲ್ಲವೂ ಹೊಸ್ತು. ಎಸ್. ಈ ನೀತಿ ನಿಯಮ, ವಿಧಾನಸಭೆ ಅಧಿವೇಶನಗಳು, ಆಮೇಲೆ ಬೇರೆ ಬೇರೆ ಯೋಜನೆಗಳು, ಮೀಟಿಂಗ್ಗಳು, ಜನರ ಕಾರ್ಯಕ್ರಮ, ಜನರ ಒತ್ತಡ, ಜನರ ಆಸಕ್ತಿ, ಇದೆಲ್ಲ ನಮ್ಮದು ಹೊಸ್ತು. ಸಹಜವಾಗಿ ಬದುಕಿದವರು ನಾವು. ಸಂಘಟನೆ ಒಂದಷ್ಟು ಮಾಡಿದ್ದೇವೆ, ಆದರೆ ಇದೆಲ್ಲ ಹೊಸ ನಿರೀಕ್ಷೆಗಳು. ಆದರೆ ಆದಷ್ಟು ಬೇಗ ನಮಗೊಂದಷ್ಟು ಕಲಿತುಕೊಂಡು, ಯಾರ ಹತ್ರನೂ ಕೇಳಿಕೊಂಡು, ಅಥವಾ ನಮ್ಮ ಯಾರೋ ವೆಲ್ ವಿಷರ್ಸ್ಗಳು ನಮ್ಮ ಬೆನ್ನಿ ನಿಂತು ಕಲಿಸಿ ಒಂದಷ್ಟು ಹಂತಕ್ಕೆ ಬಂದಿದೆ. ಈ 2.5 ವರ್ಷದಲ್ಲಿ ಸರ್ಕಾರ ಅದರ ಸಿಸ್ಟಮನ್ನು ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಮಾಡುವುದು ಒಂದು, ಬರ್ತಾ ಇರುವಂಥ ಇಲಾಖೆಗಳ ಯೋಜನೆಗಳನ್ನು ಅನುಷ್ಠಾನ ಆಗುವುದು, ಅದರ ತೊಡಕುಗಳನ್ನು ನಿವಾರಿಸೋದೊಂದು, ಅದರ ಜೊತೆಗೆ ಜನರ ಜೊತೆ ಸಂಪರ್ಕ ಸಂಬಂಧ ಸಂಘಟನೆ ಮಾಡ್ತಾ ಬರಬೇಕು. ಯಾಕಂದ್ರೆ ಕೊನೆಗೆ ನಮ್ಮಂತಂದದ್ದು ಸಂಘಟನೆ. ನಾವು ಅದನ್ನು ಇಟ್ಕೊಳ್ಳಿಲ್ವಾ, ಬೆಳೆಸಿದ್ದೇವ, ಬೆಳೆಸಲಿಲ್ವಾ, ಹೊಸ ನಾಯಕತ್ವ, ಹೊಸ ಕಾರ್ಯಕರ್ತರನ್ನು ತಂದಿದ್ದೇವ, ಅವರನ್ನು ಬೆಳೆಸಿದ್ದೇವೆ, ಇದೆಲ್ಲವೂ ಪ್ರಶ್ನೆಗಳು ಇರ್ತದೆ. ಸೊ ಇದೆಲ್ಲವೂ ಎಟ್ ಎ ಟೈಮ್ ಆಗ್ತಾ ಇರಬೇಕು. ಇದು ಮುಕ್ಕೊಳ್ಳಿ, ಅದು ಮಾಡ್ತೇನೆ, ಅದು ಮುಗಿದ ಮೇಲೆ ಇದು ಮಾಡ್ತೇನೆ ಅನ್ನೋದು ಈ ಬದುಕಿನಲ್ಲಿ ಇರುವುದಿಲ್ಲ. ಶಾಸಕನಾಗಿ ಎಲ್ಲವನ್ನು ತಗೊಂಡೋಗಿ ಹೌದು, ಮತ್ತೆ ಎಲ್ಲವೂ ಆಸಕ್ತಿಯ ವಿಷಯವೇ. ಸಮಯ ಅನ್ನೋದು 24 ಗಂಟೆ ಕಮ್ಮಿಯಾಗಿ ಕಾಣ್ತದೆ ಬಿಟ್ರೆ ಬೇರೆಲ್ಲವೂ ಆಸಕ್ತಿಯ ವಿಷಯ. ಅದ್ರ ಜೊತೆಗೆ ಅನುದಾನದ ಕೊರತೆ ಈ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಕರಾವಳಿ ಶಾಸಕರು ವಿಧಾನಸಭೆಯಲ್ಲಿ ಹೆಚ್ಚಿನದಾಗಿ ನಾನು ಧ್ವನಿ ಬಹುತೇಕ ಉಡುಪಿ ಹಾಗೂ ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಪ್ರಮುಖವಾಗಿ ಚರ್ಚೆ, ನಮಗೆ ಅನುದಾನ ಕಡಿಮೆ ಸಿಗ್ತಾ ಇಲ್ಲ ಮಾತನ್ನ ಪದೇ ನೀವು ಅಧಿವೇಶನಗಳಲ್ಲಿ ಹೇಳ್ತಾ ಇದ್ದೀರಾ. ಇಲ್ಲಿ ರಾಜ್ಯ ಸರ್ಕಾರ ಇನ್ನೊಂದು ಪಕ್ಷ ಆಗಿ ಇಲ್ಲಿರುವ ಶಾಸಕರುಗಳೆಲ್ಲ ಬೇರೆ ಪಕ್ಷದಾಗಿರುವ ಹಿನ್ನೆಲೆಯಲ್ಲಿ ನಿಮಗೆ ಅನುದಾನ ಕೊರತೆ ಆಗ್ತಾ ಇದೆಯಾ? ಈ 2 ವಿಷಯ ಇದೆ ಅದರಲ್ಲಿ. ಅನುದಾನ ಕೊರತೆ ಆಗಿರೋದು ಒಂದು ಭಾಗ, ನಾವು ಬೇರೆ ಪಕ್ಷದ ಅಥವಾ ವಿರೋಧ ಪಕ್ಷದ ಶಾಸಕರಾಗಿ ನಮಗೆ ಕೊರತೆ ಆಗಿರೋದು ಮತ್ತೊಂದು ವಿಷಯ. ನಾವು ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ನೀವು ಯಾವುದೇ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರು, ಉದಾಹರಣೆ ಬೈಂದೂರು, ಕಳೆದ ಅವಧಿಯಲ್ಲಿ 3,500 ಕೋಟಿ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿದೆ. ನಿಮಗೆ ಅದನ್ನು ಲೆಕ್ಕಾಚಾರ ಹಾಕಿದ್ರೆ ತಿಂಗಳಿಗೆ 50 ಕೋಟಿ ಲೆಕ್ಕದಲ್ಲಿ ಬಂದಿದೆ ಸರಾಸರಿ. ಆದರೆ ನಾವೀಗ 2.5 ವರ್ಷ ಆಯಿತು, ನಮಗಿಲ್ಲಿವರೆಗೆ ಹೇಳಿದಂಥ ಒಂದು 10 ಕೋಟಿ, ಈಗ ಮತ್ತೊಂದು ಘೋಷಣೆ ಆದಂಥ ಒಂದು 25 ಕೋಟಿ, ಇವೆರಡು ಬಂದರೂ ನಮ್ದೀಗ 50 ಕೋಟಿ ದಾಟಲ್ಲ. 2.5 ವರ್ಷಗಳಿಗೆ 50 ಕೋಟಿ ಅನುದಾನ ಕೂಡ ಬಂದಿಲ್ಲ. ಆಯ್ತಾ? ನಿಮಗೆ ತಿಂಗಳಿಗೆ 50 ಕೋಟಿ ಅನುದಾನಕ್ಕೂ ಈಗ 2.5 ವರ್ಷದ 50 ಕೋಟಿ ಅನುದಾನಕ್ಕೂ ಎಷ್ಟು ವ್ಯತ್ಯಾಸ? ಇದನ್ನು ಒತ್ತಡ ಯಾರಿಗೆ ಹೋಗ್ತದೆ? ನೇರ ಶಾಸಕರ ಮೇಲೆ ಇರ್ತದೆ. ನಿಮಗೆ ಜನರು ಪ್ರೀತಿಯಿಂದ ಓಟ್ ಹಾಕಿರ್ತಾರೆ, ಪ್ರೀತಿಯಿಂದ ನಿರೀಕ್ಷೆಗಳು ಕೂಡ ಅಷ್ಟೇ, ಪ್ರೀತಿಯಿಂದ ಕೇಳಿರ್ತಾರೆ. ಇದು ಪ್ರೀತಿಯೆಲ್ಲ ಮುಗಿದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತದೆ. ರಸ್ತೆ ಆಗ್ಲಿಲ್ಲ, ನೀರು ಬರ್ತಾ ಇಲ್ಲ, ಮತ್ತೇನೋ ಒಂದು ಆಗ್ಲಿಲ್ಲ, ಅದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಎಷ್ಟು ನಾವು ನುಂಗಿಕೊಂಡ್ರು ನಮ್ಮ ಕಾರ್ಯಕರ್ತರು ಬೈತಾರೆ. ಏನಿದೆ ಸರ್, ಈಗ ನೀವೀಗ ಅನುದಾನ ನಿಮಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಮಾತಾದ್ರೆ, ಈಗ ಸಾಮಾನ್ಯವಾಗಿ ನಿಮ್ಗೆ ಹಾಕಿರೋ ಮತದಾನ ನಿಮ್ಗೆ ಓಟನ್ನು ಹಾಕಿರ್ತಾರೆ, ಆ ಮತದಾರರು ಕೂಡ ಆಕ್ರೋಶಗೊಂಡಿರ್ತಾರೆ. ಇನ್ನೊಂದು ಕಡೆಯಲ್ಲಿ ಅವರಿಗೆ ಮತವನ್ನು ಹಾಕಿಸಿದಂಥ ನಿಮ್ಮ ಕಾರ್ಯಕರ್ತರು ಕೂಡ ಆಕ್ರೋಶ ಆಗ್ತಾರೆ. ಇವೆಲ್ಲವನ್ನು ಕೂಡ ನೀವು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಈಗ ಅದನ್ನೇ ಹೇಳ್ತಾ ಇರೋದು. ಅದರಲ್ಲಿ ಯಾವ ವಿರೋಧ ಪಕ್ಷದ ಶಾಸಕನಾಗಿ ನನಗೆ ಮಾತ್ರ ಕೇಳಿದರೆ, ನಾವೀಗ ಸುದ್ದಿ ಕೇಳಿದ ಪ್ರಕಾರ ಯಾವ ಶಾಸಕರಿಗೂ ಇಲ್ಲ. ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧ ಮಾತಾಡಿದವರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಅವ್ರ ನಿರೀಕ್ಷೆ ಆಗಿತ್ತು ಪಾಪ. ಈಗ ನಾವೇನು ಹೇಳಿದೆವು ಸರ್ಕಾರ ಇಲ್ಲ ಅಂತೇಳಿ, ಅವ್ರೇನು ಹೇಳೋದು ಹಾಗೂ ಇದೆ. ಆದರೆ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಅವರಿಗೊಂದು 50 ಕೋಟಿ ಕೊಟ್ಟರು ಅಂತ ಕೇಳಿದಾಗ ನಮಗೊಂದು 5-6 ಕೊಡ್ತಾರ ಅಂತ ನಾವು ಕಾಯುವುದಿದೆ. ಅವರಿಗೊಂದು 100 ಕೋಟಿ ಹೋಯ್ತು ಅನ್ನುವಾಗ ನಮಗೊಂದು 10 ಕೊಡ್ತಾರ ಅಂತ ಕಾದೋದಿದೆ. ಆದರೆ ಯಾವುದೂ ಆಗದೇ ಇರುವುದು ನಮ್ಮ ನೋವಿಗೆ ಕಾರಣ. ಜೊತೆಗೆ ಜನರು, ನಮ್ಮಲ್ಲಿಯ ಜನರು ಭಾರಿ ಮೆಚೂರ್ಡು, ನಿಮಗೆ ಹೇಳಿಬಿಡ್ತಾರೆ, ಗೊತ್ತಿದೆ ಸರ್ಕಾರದ ಪರಿಸ್ಥಿತಿ,
ಅನುದಾನದ ಪರಿಸ್ಥಿತಿ. ಆದ್ರೆ ಬಂದಾಗ ಇಂಥದ್ದೊಂದು ಮಾಡಿಕೊಡಿ ಅಂತ ಹೇಳುವ ಜನರು ಹೆಚ್ಚು ನಮ್ಮಲ್ಲಿ. ಅವ್ರು ಇನ್ನೂ ಪ್ರೀತಿ ಇಟ್ಕೊಂಡಿದಾರಲ್ಲ ಪಾಪ ಅಂತ ಅನ್ನಿಸ್ತದೆ ನಮ್ಮ ಬಗ್ಗೆ. ಸೊ ಅವರ ಋಣ ಇದೆ, ಕಾರ್ಯಕರ್ತರ ಋಣ ಇದೆ. ನಮಗೆ ಜೋರು ಮಾಡ್ತಾರೆ, ಇಲ್ಲ ಕಾರ್ಯಕರ್ತರಿಗೆ ಜೋರು ಮಾಡ್ತಾರೆ. ಕೆಲಸ ಆಗಲಿಲ್ಲ ಅನ್ನೋದು ಸತ್ಯವೇ. ಆದರೆ ಹಿಂದಿನ ಸರ್ತಿ ಸರ್ಕಾರ ಮಾಡಿರುವ ಕೆಲಸಗಳು ಕಣ್ಮುಂದೆ ಇರುವುದರಿಂದ ವಿಶ್ವಾಸ ಇದೆ. ಇವತ್ತಲ್ಲ ನಾಳೆ ಸರ್ಕಾರ ಬಂದರೆ ಮತ್ತೆ ಕೆಲಸ ಮಾಡಿ ಕೊಡ್ತಾರೆ ಅನ್ನೋ ವಿಶ್ವಾಸ ಸರ್ಕಾರದ ಮೇಲೆ, ಅಥವಾ ನಮ್ಮ ಸರ್ಕಾರ ಬರ್ತದೆ ಅನ್ನೋ ಆಶೆ ಮತ್ತು ನಮ್ಮ ಮೇಲೆ ನಂಬಿಕೆ ಇವತ್ತಿಗೂ ಇದೆ. ಬಟ್ ಇದನ್ನು ತಗೊಂಡು ಹೋಗುವುದು ಈ ಒತ್ತಡದ ನಡುವೆ ಇದೇ ದೊಡ್ಡ ವಿಷಯ ಅಂತ ಅಂದ್ಕೊಂಡೆ. ಅಂದರೆ ಒಬ್ಬರು ಶಾಸಕರಾಗಿ ಗುರುರಾಜ್ ಗಂಟಿಹಳ್ಳಿ ಅವರಿಗೆ ಸರ್ಕಾರದಿಂದ ಬಂದಿರುವಂತಹ ಅನುದಾನಗಳು ಬಹುಶಃ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯವೇ ಆಗಿಲ್ವಾ? ನಮಗೆ ವರ್ಷಕ್ಕೆ 2 ಕೋಟಿ ಶಾಸಕರ ನಿಧಿ ಅಂತಿದೆ. 3ನೇ ವರ್ಷಕ್ಕೆ ಹೋಗಿದ್ದೇವೆ, 6 ಕೋಟಿ ಆಗಿದೆ. ನಾನು ಏನು ಮಾಡ್ತೇನೆ, ನಂದೊಂದು ಪದ್ಧತಿ ಇಟ್ಟುಕೊಂಡಿದ್ದೇನೆ. ಬಂದ ಯಾವುದೇ ಫಂಡನ್ನು ನಮ್ಮ ಮುಖಂಡರ ಎದುರುಗಡೆ ಕೂರಿಸಿಕೊಂಡು ಸಮಾನವಾಗಿ ಹಂಚಿಬಿಡ್ತೇನೆ. ಅವ್ರಿಗೆ ಯಾಕೆ ಕೊಟ್ರಿ, ಇವ್ರಿಗೆ ಯಾಕೆ ಕೊಡ್ಲಿಲ್ಲ, ನಮಗೆ ಯಾಕೆ ಕೊಡ್ಲಿಲ್ಲ, ಈ ಪ್ರಶ್ನೆ ನನ್ನ ಕ್ಷೇತ್ರದಲ್ಲಿ ಚರ್ಚೆ ಇಲ್ಲ. ಅದನ್ನಷ್ಟೂ ಪಂಚಾಯತಿನ ಪ್ರಮುಖರನ್ನು ಕರೆದು ಎಲ್ರಿಗೂ ಸಮಾನವಾಗಿ ಹಂಚಿ, ಅದು 5 ಲಕ್ಷ ಬರ್ತದ, 10 ಲಕ್ಷ ಬರ್ತದ, ಹಂಚಿ ನಾನು ಕ್ಲೋಸ್ ಮಾಡಿಬಿಡ್ತೇನೆ. ಹಾಗಾಗಿ ಬಂದಿರಬೇಕು, ಕೊಟ್ಟಿಲ್ಲ ನಮಗೆ ಈ ಭಾವನೆಗಳು ಯಾರಿಗಿಲ್ಲ. ಅದು ನಿಮಗೆ 3 ವರ್ಷದ ಅನುದಾನವು ಇದೇ ರೀತಿ ಮಾಡಿದ್ದೇನೆ. ಲೆಕ್ಕಾಚಾರವು ಹಾಗೆ ಇಟ್ಟಿರ್ತೇನೆ. ಕಾರ್ಯಕರ್ತರು ಯಾರು ಎಷ್ಟೊತ್ತಿ ಬಂದು ಕೇಳಿದ್ರು, ಸಮಾಜದಲ್ಲಿ ಯಾರು ಕೇಳಿದ್ರು, ಯಾಕೆ ಒಂದು ಗ್ರಾಮ ಬರಲೇ ಇಲ್ಲ, ನೀವು ಕೊಡಲೇ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಓಡಾಟವು ಎಲ್ಲರಿಗೂ ಕೂಡ ಸಮಪಾಲ, ಎಲ್ಲ ಪಂಚಾಯತಿಗೂ ಸಮಪಾಲ ಇದೊಂದೊಂದು ಮಾಡಿಬಿಟ್ಟಿರ್ತೇವೆ. ಅದಾದ್ಮೇಲೆ ಓಡಾಟವು ಅಷ್ಟೇ. ನಿಮಗೆ ಮಲೆನಾಡು, ಕರಾವಳಿ ಎಲ್ಲಿ ಬೇಕಿದ್ರೆ ಹೇಳಿ, ಹಗಲಲ್ಲಿ ಈ ಸರ್ಕಾರಿ ಕಾರ್ಯಕ್ರಮಗಳು, ಮದುವೆ, ಬೇರೆ ಬೇರೆ ಕಾರ್ಯಕ್ರಮಗಳು, ರಾತ್ರಿ ಯಕ್ಷಗಾನ ಇರ್ತದೆ, ಕೋಲ, ಭೂತಕೋಲ ಅಥವಾ ನೇಮ ಇರ್ತದೆ, ಇದೆಲ್ಲವೂ ಇರ್ತದೆ. ಯಾವ ಕಾರ್ಯಕ್ರಮಕ್ಕಾದ್ರೂ ಸರಿ, ಎಷ್ಟು ರಾತ್ರಿ ಆದ್ರೂ ಸರಿ, ಕರ್ದಲ್ಲಿ ಹೋಗಿ ಬರ್ತೇನೆ. ನಿಮಗೆ ಈಗ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಸರಾಗವಾಗಿ ಓಡಾಡ್ತಿರ್ತೇವೆ. ನಮ್ಮ ಈ ಆಜರಿ, ಬೆಳ್ಳಾಲ, ಶಂಕರನಾರಾಯಣ ಈ ಭಾಗ ಅಂತ ಹೇಳಿದ್ರೆ ನಮಗೆ ದಾರಿ ಮೇಲೆ ಸಿಕ್ಕುವುದು ರಾತ್ರಿ ಕಾಡಂದಿಗಳು, ಮತ್ತೊಂದು ಫಾರೆಸ್ಟ್ ಏರಿಯಾ. ಬಟ್ ಏನಂದ್ರೆ ಅವ್ರ ಪ್ರೀತಿಯಿಂದ ಕರೆದಿರ್ತಾರೆ. ಮನೆ ಹೋದ ತಕ್ಷಣ ಅವರಿಗೂ ಅದೇ ಖುಷಿ, ನಮಗೂ ಅದೇ ಖುಷಿ. ನಮ್ಮ ಕಾರ್ಯಕರ್ತರು, ನನ್ನ ಊರು, ನನ್ನ ಜನ, ಅವ್ರ ಸಂಭ್ರಮ ಅದೇ ನಮ್ಮ ಸಂಭ್ರಮ. ಸೊ ಈ ಸಂಬಂಧಗಳಿಗೆ ಸಮಸ್ಯೆ ಇಲ್ಲ. ಅದ್ರ ಕೆಲಸ ಆಗದೆ ಇರೋದು, ಅನುದಾನದ ಕೊರತೆ ಅನ್ನೋದು ನಮಗೆ ವ್ಯಾಪಕವಾಗಿ ಎಲ್ಲ ಕಡೆಯಲ್ಲಿ ಹಿಂಸೆ, ತೊಂದರೆ. ಯಾರಿಗೆ? ಅವರೇ ನಮ್ಮ ಕಾರ್ಯಕರ್ತರೇ ಅವರ ರಸ್ತೆ ಪರಿಸ್ಥಿತಿ ನೋಡ್ತೇವೆ. ಅವ್ರು ನಮ್ಮ ಹತ್ರ ಹೇಳದೇ ಇರ್ಬೋದು, ನಾನು ಅಲ್ಲಿ ಹೋಗಿ ಬಂದ್ಮೇಲೆ ನಮ್ಮ ಹೊಟ್ಟೆ ಉರಿತದಲ್ಲ, ಇದರಲ್ಲಿ ಹೇಗೂ ಓಡಾಡೋದು ಮನುಷ್ಯರಂತೇಳಿ ಹೇಳಿ. ಇನ್ನು ಕೆಲವರು ಕರೀತಾರೆ ನಮ್ಮ ರಸ್ತೆ ಪರಿಸ್ಥಿತಿ ನೋಡಿ ಅಂತ. ನಾನು 10 ಸರ್ತಿ ಹೋಗಿ ಬಂದಿರ್ತೇನೆ. ನಾನು ಯಾವ ಬೂತಿಗೂ ಇಲ್ಲಿವರೆಗೆ ಹೋಗ್ಲಿಲ್ಲ. ಹ್ಯಾಮ್ಲೆಟ್ ಅಂತ ಹೇಳ್ತೇವೆ, ಗೊತ್ತಾಯ್ತು. ಒಂದು ಬೂತಲ್ಲಿ 8-10 ಹ್ಯಾಮ್ಲೆಟ್ ಇರ್ತದೆ. ನಾನು ಬಹುಶಃ ಎಲ್ಲಾ ಹ್ಯಾಮ್ಲೆಟ್ಗಳಿಗೂ 1-2 ಸರ್ತಿ ಹೋಗಿರ್ಬೋದು. ಬೂತ್ಗಳಿಗೆ 10 ಸರ್ತಿ ಹೋಗಿರ್ಬೋದು, ಪ್ರತಿ ಬೂತ್ಗಳಿಗೂ. ನಾನು ಅದರಲ್ಲೇ ಖುಷಿ ಪಡ್ತಾ ಇದ್ದೇನೆ. ನನ್ನ ಜನರನ್ನು ನೋಡೋದು, ನನ್ನ ಕ್ಷೇತ್ರವನ್ನು ನೋಡೋದು. ಅಭಿವೃದ್ಧಿ ಅನ್ನೋದು ಇವತ್ತಲ್ಲ ನಾಳೆ ಆಗಬೇಕು, ಮಾಡಬೇಕು. ಅದಕ್ಕೊಂದು ನಕ್ಷೆ ತಯಾರಾಗ್ತಾ ಇರ್ತದೆ ಮನಸ್ಸಿನಲ್ಲಿ. ಮುಂದೆ ಅನುದಾನ ಬಂದಾಗ ಈ ರಸ್ತೆ ಮಾಡಬೇಕು, ಈ ಕಾಲಸಂಕ ಮಾಡಬೇಕು, ಈ ಸೇತುವೆ ಮಾಡಬೇಕು ಅಂತ. ಜನರದ್ದೇನು ಸಮಾಧಾನ, ಖುಷಿ ಕೇಳಿದರೆ ಈ 6 ಕೋಟಿ ಶಾಸಕರ ಅನುದಾನ. ಆದ್ರೆ ನಾನು CSR ಫಂಡ್ ತರ್ತಾ ಇದ್ದೇನೆ ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿಗೆ ಅಂತ. ಆ CSR ತಂದದ್ದು ಮಾತ್ರ ಇದುವರೆಗೆ ಒಂದು 16 ಕೋಟಿ ಆಯ್ತು. ಕಂಪೆನಿಗಳದ್ದು ಅದು ನಿಮಗೆ ಖಾಸಗಿ ಸಂಸ್ಥೆಗಳು ಅವರ ಲಾಭ ಆದ ತಕ್ಷಣ ಅವ್ರು ಇಡುವ ಫಂಡನ್ನು ಯಾವುದಕ್ಕೆ ಇಡ್ತಾರೋ ಅದಕ್ಕೆ ತಗೊಂಡು ಬರುವುದು. ಇದು ನನಗೆ ಸಮಾಧಾನ ಇದೆ, ಖುಷಿ ಇದೆ. ಆದ್ರೆ ಅದರಲ್ಲೂ ಸಹಿತ ನನಗೊಂದು 100 ಕೋಟಿ ತರಬೇಕು ಅಂತಿತ್ತು. ಕಂಪನಿಗಳು ಏನ್ ಹೇಳ್ತಾರೆ, ಬೆಂಗಳೂರಿಗೆ ಹತ್ರ ಇದ್ರು ಓಕೆ, ಅವ್ರು ಕೊಟ್ಟ ಫಂಡ್ ಅನ್ನು ನೋಡಿ ಬರ್ಬೇಕು ಅವ್ರ ಕಂಪನಿಯವರು, ಇಲ್ಲ ಅವ್ರ ಕಂಪನಿಯವರಿಗೆ ತೋರಿಸ್ಬೇಕು. ಅದು ತುಂಬಾ ದೂರ ಆಯ್ತು ಅಂತ. ಇಲ್ದಿದ್ರು 100 ಕೋಟಿ ಆದ್ರೂ ಇಷ್ಟೊತ್ತಿ ತರಬೇಕಿತ್ತು. ಶಾಲೆಗಳು, ಕೆಲವು ಈ ಸಾಮಾಜಿಕ ಸಂಸ್ಥೆಗಳು ಕೆಲಸ ಮಾಡ್ತವೆ ಸಮಾಜಕ್ಕೋಸ್ಕರ, ಈ ಕಾಲು ಸಂಕ ಇಂಥದ್ದೆಲ್ಲ ನಾನು ಖಾಸಗಿ ಫಂಡ್ ಅಥವಾ ಯಾರದ್ದು CSR ಇರ್ತದೆ, ದಾನಿಗಳಿರ್ತಾರೆ, ಅವರಿಂದ ತಗೊಂಡು ಬರ್ತಾ ಇದ್ದೇನೆ. ಕಾಲು ಸಂಘಗಳು ಅರುಣಾಚಲಂ ಟ್ರಸ್ಟ್ ಅಂತ ಒಂದು ಬೆಂಗಳೂರಿನವರು ತುಂಬಾ ಕಾಲು ಸಂಘಗಳನ್ನು ಮಾಡಿಕೊಟ್ರು. TMT ಕಂಪನಿಯವರು 1-2 ಕಾಲು ಸಂಘ ಮಾಡಿಕೊಟ್ರು. ಸೊ ಈ ರೀತಿ ದಾನಿಗಳು ತುಂಬಾ ಸಹಕಾರ. ಷಡಕ್ಷರಿ ಸರ್ ಒಂದು ಶಾಲೆಗೆ ಒಂದು 30 ಲಕ್ಷ ರೂಪಾಯಿ ಅಷ್ಟು ಕೊಟ್ಟರು. ಅದೇ ರೀತಿಯಲ್ಲಿ ಈ ನಿಮ್ದು ಸಂಸದಂತ ಬಂದಾಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬರುತ್ತೆ ನಿಮ್ಮದು, ಬೈಂದೂರು ವಿಧಾನಸಭಾ ಕ್ಷೇತ್ರ, MP ಹಾಗೆ ರಾಘವೇಂದ್ರ ಅವರು ಇರುವಂಥದ್ದು. ಅವರು ನಿಮ್ಮ ಒಂದು ಬೇಡಿಕೆಗಳಿಗೆ ಯಾವ ರೀತಿಯಾಗಿ ಪೂರೈಕೆ ಮಾಡ್ತಾರೆ? ಒಂದು ಇವತ್ತಿಗೂ ನಮಗೆ ಹೇಳಲಿಕ್ಕೆ ಧೈರ್ಯ ಇರೋದು ರಾಘಣ್ಣಂದೆ. ಯಾಕೆ ಕೇಳಿದ್ರೆ, ಹಿಂದೆ ಸರ್ಕಾರ ಬಂದಾಗ ಬೈಂದೂರಿನ ಒಂದು ತುದಿಗೆ ತಗೊಂಡು ಹೋದದ್ದು ರಾಘಣ್ಣನವರು.
ಏನೇನು ಪ್ರಾಜೆಕ್ಟ್ಗಳು ಮಾಡ್ಬೋದು, ಎಲ್ಲೆಲ್ಲಿ ನೀರಾವರಿ ಮಾಡಿಕೊಡ್ಬೋದು, ಎಲ್ಲಿ ರಸ್ತೆಗಳನ್ನು ಮಾಡ್ಬೋದು, ಎಲ್ಲಿ ಬ್ರಿಡ್ಜ್ಗಳನ್ನು ಮಾಡ್ಬೋದು, ಎಲ್ಲಿ ವೆಂಟೆಡ್ ಡ್ಯಾಮ್ಗಳನ್ನು ಮಾಡ್ಬೋದು, ಎಲ್ಲಿ ಯಾವ ಕಟ್ಟಡಗಳನ್ನು ಕಟ್ಟಬಹುದು, ಇದೆಲ್ಲವೂ ಸಹಿತ ತನ್ನ ಎದುರಿಗೆ ಲಿಸ್ಟ್ ಇಟ್ಟುಕೊಂಡು ಅನುದಾನವನ್ನು ತಂದುಕೊಟ್ಟಿದ್ರು. ಸುಕುಮಾರ್ ಶೆಟ್ಟರ್ ಆಗ ಶಾಸಕರಿದ್ದರು, ಸರ್ಕಾರ ಇತ್ತು, ರಾಘಣ್ಣ ಇದ್ರು, ಯಡಿಯೂರಪ್ಪ ಇದ್ರು. ಇದು ಬೈಂದೂರಿನ ಒಂದು ಸುವರ್ಣ ಕಾಲ ಇತ್ತು. ಆ ಸಂದರ್ಭದಲ್ಲಿ ಬಂದ ಅಭಿವೃದ್ಧಿ ಇವತ್ತಿಗೂ ಜನರ ನಂಬಿಕೆ ಏನು ಕೇಳಿದ್ರೆ, ನಾಳೆ ಮತ್ತು ವಾಪಸ್ ಸರ್ಕಾರ ಬಂದರು ಇದೇ ರಾಘಣ್ಣ ಅದೇ ಹೋರಾಟ ಇನ್ನೂ ಚೆನ್ನಾಗಿ ಆಗ್ತದೆ ಅನ್ನುವ ನಂಬಿಕೆ ಒಂದೇ ನಾವು ಇಟ್ಟುಕೊಂಡು ಓಡಾಡ್ತಾ ಇರುವಂಥದ್ದು. ಓಕೆ, ಅಂದರೆ ಈಗ ಪ್ರಮುಖವಾಗಿ ಈಗ ಒಂದು ಕಡೆಯಲ್ಲಿ ಸರ್ಕಾರಗಳು ಅನುದಾನ ಅದೆಲ್ಲ ಬೇರೆ ಪ್ರಶ್ನೆ, ನೀವೀಗ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಬೈಂದೂರು ಅಂತ ಬಂದಾಗ ನಿಮ್ಮ ಒಂದು ಕನಸಿನ ಕೂಸಂದರೆ ಅದು ಬಹುಶಃ ಬೈಂದೂರು ಉತ್ಸವ ಅತ್ಯಂತ ಹೆಚ್ಚಿನದಾಗಿ. ಅದರ ಬಗ್ಗೆ ಬಹುಶಃ ಈಗ 2ನೇ ವರ್ಷದ ಬೈಂದೂರು ಉತ್ಸವ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ನಡೀತಾ ಇದೆ. ಈ ಬೈಂದೂರು ಉತ್ಸವದ ಒಂದು ಪರಿಕಲ್ಪನೆ ಅಥವಾ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅನ್ನೋ ಒಂದು ಐಡಿಯಾ ಬಂದಿದೆ ಈಗ ನಮಗೆ. ಈ ಗ್ರಾಮಾಂತರ ಪ್ರದೇಶಕ್ಕೆ ಇಂಡಸ್ಟ್ರಿಯಲ್ ಹಬ್ ಅಥವಾ ಪ್ರವಾಸೋದ್ಯಮದ ಹಬ್ಬ ಇಂಥದ್ದೆಲ್ಲ ಯೋಚನೆ ಮಾಡಿ ನಾನು ಬೆಂಗಳೂರು ಅಧಿಕಾರಿಗಳ ಜೊತೆ ಓಡಾಡಿದಾಗ ಗೊತ್ತಾದದ್ದು ಏನು ಕೇಳಿದರೆ, ಇಂಡಸ್ಟ್ರಿಗಳು ಬೈಂದೂರಿಗೆ ಬರಲಿಕ್ಕೆ ಆಸಕ್ತಿ ತೋರಿಸಲಿಲ್ಲ. ನಮಗೆ ಬೆಂಗಳೂರಲ್ಲಿ ಜಾಗ ಸಿಗ್ತದೆ, ಇಲ್ಲ ಪಕ್ಕದಲ್ಲಿ ತುಮಕೂರಲ್ಲಿ ಸಿಗ್ತದೆ, ಆದರೆ ಅಲ್ಲಿಂದ ಇಲ್ಲಿ ಬಂದು ಆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ನಮ್ಮ ಹತ್ರ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ಮಾಡೋದು ಬೆಟರ್ ಅಂತೇಳಿ ಹೇಳ್ತಾರೆ. ಜೊತೆಗೆ ಬೈಂದೂರಿನವ್ರು ನಮ್ಮಲ್ಲಿಗೆ ಬರ್ತಾರಲ್ಲ ಇಂಡಸ್ಟ್ರಿಗೆ, ಇದು ಅವರ ಮನಸ್ಸಿನಲ್ಲಿ ಇರೋದು. ಸೊ ನಾನು ಏನು ಮಾಡಿದೆ ಅಂತ ಕೇಳಿದರೆ, ಆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಅನ್ನೋದು ಸ್ವಲ್ಪ ಕಷ್ಟ ಆದಾಗ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ ಅವ್ರಿಗೇನು ಆದಾಯ ತಂದು ಕೊಡೋದು ಅಂತ ಯೋಚನೆ ಮಾಡಿದಾಗ ನಮಗೆ ಕಂಡದ್ದು ಬೈಂದೂರು ಉತ್ಸವ. ಬೈಂದೂರು ಉತ್ಸವ ಅಂತೇಳಿ ಹೇಳುವಂಥದ್ದು ಮಾಡುವ ಮೂಲಕ ಬೈಂದೂರು ಸಹಿತ ಒಂದು ದೊಡ್ಡ ಪೊಟೆನ್ಷಿಯಲ್ ಕೇಂದ್ರ. ಬೈಂದೂರು ಅನ್ನುವಂಥದ್ರಲ್ಲೂ ಜನ ಸೇರ್ತಾರೆ, ಬೈಂದೂರಲ್ಲೂ ಜನರಿಗೆ ಈ ಟೇಸ್ಟ್ ಇದೆ, ಇನ್ವೆಸ್ಟ್ಮೆಂಟಿಗೆ ಅವಕಾಶ ಇದೆ, ಅಭಿವೃದ್ಧಿಗೆ ಅವಕಾಶ ಇದೆ. ಈ ರೀತಿಯ ಒಂದು ಪ್ರಯೋಗ ಅದು ಕಳೆದ ವರ್ಷ ಆದಾಗ ಲಕ್ಷಾಂತರ ಜನ ಬಂದಾಗಲೇ ಗೊತ್ತು ಬೈಂದೂರು ಅನ್ನುವಂಥದ್ದಕ್ಕೆ ಒಂದು ಕೆಪಾಸಿಟಿ ಇಷ್ಟಿದೆ ಅಂತ. ಸೊ ನಮ್ಗೆ ಟೂರಿಸಮಿಗೆ ಅವಕಾಶ ಇದೆ, ಬೇರೆ ಬೇರೆ ಇಂಪ್ರೂವ್ಮೆಂಟಿಗೆ ಅವಕಾಶ ಇದೆ, ಹೋಟೆಲ್ಗಳು ಮಾಡ್ಬೋದು, ಪ್ರವಾಸೋದ್ಯಮ ಬೆಳೆಸ್ಬೋದು ಅಂತ ಆದಾಗ ಈ ಬೈಂದೂರು ಉತ್ಸವದ ಕಲ್ಪನೆ ಸ್ಟಾರ್ಟ್ ಆಯಿತು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಮಹಿಳೆಯರು, ನಾವೇನು ಸಂಜೀವಿನಿ ಸಂಘ, ಸ್ವಸಹಾಯ ಸಂಘ ಹೇಳ್ತೇವೆ, ಅವರನ್ನು ಮೂಲ ಇಟ್ಟುಕೊಂಡು ಬೇಸ್ ಇಟ್ಟುಕೊಂಡು ಬೈಂದೂರು ಉತ್ಸವವನ್ನು ಬೆಳೆಸಿದಾಗ ಗ್ರಾಮೀಣ ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿರುವುದು ಸರ್ಕಾರ ಸಂಜೀವಿನಿಯ ಮೂಲಕ. ಕೇಂದ್ರ ಸರ್ಕಾರ ಸಾವಿರಾರು ಕೋಟಿಗಳನ್ನು ಕೊಡ್ತದೆ. ಅಲ್ಲಿ ಏನು ಕೇಳಿದರೆ ಅವರು ಉದ್ಯೋಗವಂತರಾಗಬೇಕು, ಉದ್ಯಮಿಗಳಾಗಬೇಕು, ಅವರ ಆದಾಯ ಪರ್ವರಾಗಬೇಕು ಅಂತ. ನಾವೆಲ್ಲ ಆರ್ಥಿಕವಾಗಿ ಪ್ರಬಲರಾಗಬೇಕು, ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು. ಯಾರೋ ಹೆಣ್ಮಗು ಸೋತ್ಲು ಜೀವನದಲ್ಲಿ, ಏನೋ ಒಂದು ತೊಂದರೆ ಆಯಿತು, ಗಂಡ ಕಳ್ಕೊಂಡ್ರು, ತಂದೆ ಕಳ್ಕೊಂಡ್ರು, ಮಕ್ಕಳೇನೋ ಆಯಿತು, ಆಗ ಆ ಹೆಣ್ಮಗು ಎಲ್ಲಿ ಹೋಗ್ಬೇಕು? ತುಂಬ ಸಮಾಜ ನಿರೀಕ್ಷೆ ಮಾಡೋದು ಅವ್ರು ಯಾರತ್ರ ಬೇಡಬೇಕು, ಇನ್ಯಾರ್ದು ಕಾಲಡಿ ಇರಬೇಕಂತ. ನಮ್ಮಲ್ಲಿ ಅದಕ್ಕೆ ರೆಡಿ ಇಲ್ಲ. ನಮ್ಮಲ್ಲಿ ದಾರಿ ಒಂದು ಸಿಕ್ಕಿದರೆ ಇನ್ಯಾರಿಗೂ ಕಾಲಿಗೆ ಬೀಳಲ್ಲ. ದುಡ್ಕೊಂಡು ಆದರೆ 10 ರೂಪಾಯಿ ಮತ್ತೊಬ್ಬರಿಗೆ ಉಪಕಾರ ಮಾಡುವ ಹೆಣ್ಮಗಳಾಗ್ತಾರೆ ನಮ್ಮಲ್ಲಿ. ಸೊ ಅದಕ್ಕೆ ಅವಕಾಶ ಇರೋದು ಸಂಜೀವಿನಿ ಸಂಘಗಳಲ್ಲಿ. ನಾನು ಅದಕ್ಕೆ ಸಂಜೀವಿನಿ ಸಂಘಗಳನ್ನು ಅತ್ಯಂತ ಬಲಿಷ್ಠವಾಗಿ ಬೆಳೆಸಲಿಕ್ಕೋಸ್ಕರ ಸರ್ಕಾರ, ಕಾನೂನು, ಆದಾಯ, ಅವಕಾಶ ಎಲ್ಲವನ್ನು ಜಾಯಿಂಟ್ ಮಾಡಿ ಬೈಂದೂರು ಉತ್ಸವ ಮಾಡ್ತಾ ಇದ್ದೇವೆ. ನಿಮಗೆ ಸಂಜೀವಿನಿ ಸಂಘಗಳಲ್ಲಿ ಸ್ಟಾಲ್ಗಳಂತ ಹೇಳ್ತಾರೆ, ಸಕ್ಸಸ್ ಸ್ಟೋರಿಗಳಂತ ಹೇಳ್ತಾರೆ. ಒಂದು 10 ಜನ ಸೇರಿ ಒಂದು ಸಣ್ಣ ವ್ಯವಹಾರ ಮಾಡಿ, ಒಂದು 10 ರೂಪಾಯಿ ಅರ್ನಿಂಗ್ ಮಾಡಿ, ಅವರು ಒಂದು ಸ್ಟಾಲ್ ಇಟ್ಟು ಅದನ್ನು ವ್ಯಾಪಾರ ಮಾಡಿ ದುಡ್ದು ತೋರಿಸ್ತಾರೆ. ಇದು ಸಂಜೀವಿನಿ ಸಂಘದ ಸಕ್ಸಸ್ ಸ್ಟೋರಿ. ಪ್ರತಿ ಗ್ರಾಮದಲ್ಲಿ 50-100 ಸಂಘಗಳಿದೆ. ಮುಂದೆ ಅದು 200 ಸಂಘದವರೆಗೆ ಹೋಗ್ಬೋದು ಬೈಂದೂರು ಉತ್ಸವದ ನಂತರ. ಆದರೆ ಅವರಿಗೆ ಒಂದು ವೇದಿಕೆ ಬೇಕಲ್ಲ, ಒಂದು ಯಜಮಾನಿಕೆ ಬೇಕಲ್ಲ, ಒಂದು ಅವರಿಗೆ ಒಂದು ಅವಕಾಶಗಳು ಬೇಕಲ್ಲ, ಇದೆಲ್ಲವೂ ಬೈಂದೂರು ಉತ್ಸವದಲ್ಲಿ. ಸೊ ಬೈಂದೂರು ಉತ್ಸವದ ಮೂಲಕ ಆ ಸಂಘಗಳನ್ನು ಗಟ್ಟಿ ಮಾಡೋದು, ಹೆಣ್ಣುಮಕ್ಕಳು ಅವರು ಉದ್ಯೋಗ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಬಲಿಷ್ಠರಾಗೋದು ಬೈಂದೂರು ಉತ್ಸವದ ಉದ್ದೇಶ. ಸೊ ಇವತ್ತು ಅದಕ್ಕೆ ಪೂರಕವಾಗಿ ಗ್ರಾಮೋತ್ಸವಗಳು ನಡೀತಾ ಇದೆ. ವಿಲೇಜಲ್ಲಿ ಒಂದು ಸ್ಯಾಂಪಲ್ ಅವ್ರು ಮಾಡ್ಕೊಳ್ಳಿ ಅಂತ ಪಂಚಾಯತ್ನಲ್ಲಿ ಮಾಡ್ತಾರೆ. ಇಡೀ ಗ್ರಾಮದ ಎಲ್ಲ ಮನೆಗಳಿಂದ ಬಂದಿರ್ತಾರೆ. ಸಂಜೀವಿನಿಯವರು ಅದರ ನೇತೃತ್ವ ತಗೊಂಡಿರ್ತಾರೆ, ಪಂಚಾಯತ್ನವ್ರು ಬೆನ್ನಿಗೆ ನಿಂತಿರ್ತಾರೆ. ಸೊ ಮುಂದೆ 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 ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಅವರು ಬಲಿಷ್ಠರಾಗಬೇಕು. ಕೃಷಿ ಆಧಾರಿತ ದುಡಿಮೆ ಮಾಡ್ಬೋದು, ಅದು ಹೈನುಗಾರಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಇನ್ಯಾವುದೋ ಕೃಷಿಯನ್ನು ಮಾಡ್ಬೋದು, ಇಲ್ಲ ನಿಮಗೆ ಈ ಕೋಳಿ ಫಾರ್ಮ್ ಇರ್ಬೋದು, ಮೀನುಗಾರಿಕೆ ಆಧಾರಿತ ಇರ್ಬೋದು, ಇಲ್ಲ ಸಣ್ಣ ಸಣ್ಣ ವಸ್ತುಗಳನ್ನು, ಕರಕುಶಲ ವಸ್ತುಗಳನ್ನು ಮಾಡೋದಿರ್ಬೋದು. ಏನು ಬೇಕಿದ್ರೆ ಮಾಡಿ. ಮನೆಯಲ್ಲಿ ಮಕ್ಕಳನ್ನು ಸಾಕಿಕೊಂಡು, ಅಡಿಗೆಯನ್ನು ಮಾಡಿಕೊಂಡು, ಹಸು ಕರುಗಳನ್ನು ಸಾಕಿಕೊಂಡು ಮನೆಯನ್ನು ನಡೆಸ್ತಾ ಸಂಜೀವಿನಿ ಸಂಘದ ಸದಸ್ಯೆ
ಒಂದು ಸಣ್ಣಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾ ಬರ್ತಾಳೆ. ಇದು ಸಂಜೀವಿನಿ ಸಂಘದ ಒಂದು ಆಲೋಚನೆ. ಅಂದರೆ ಇದು ಸಂಜೀವಿನಿ ಇದು ಮಾಡಿದ ಒಂದು ಮಹಿಳಾ ಸಬಲೀಕರಣ ಆಗಿರ್ಬೋದು, ಗ್ರಾಮೀಣ ಇದೆಲ್ಲವನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಕಲ್ಪನೆ. ಅವರು ಅಂದರೆ ಮೊದಲ ಬಾರಿ ನೀವೇನು ಹಿಂದಿನ ಬಾರಿ ಏನು ಇದು ಬೈಂದೂರು ಉತ್ಸವ ಮಾಡಿದ್ರಿ, ಅದ್ರ ಫುಲ್ ಸಕ್ಸಸ್ ಆಗಿತ್ತು ಆ ಒಂದು ಕಾರ್ಯಕ್ರಮ. ಆಗ ಆ ಸ್ಯಾಂಪಲ್ ಅದೊಂದು ಪ್ರಯೋಗ ಅದು. ಓಕೆ, ನಿಮಗೆ ಅವತ್ತು ಅದು ಸಕ್ಸಸ್ ಆಗದೇ ಇದ್ದಿದ್ರೆ ಇವತ್ತಿದು ಯಾವುದೂ ಆಗ್ತಾ ಇರಲಿಲ್ಲ. ಮೊದಲನೇ ಬಾರಿ ಮಾಡುವಾಗ ಯಾರ ಹೆಸರು ಹೇಳಲಿಕ್ಕೂ ಯಾರ ಭಯ ಇತ್ತು. VIP ಗಟ್ಟಿ ಕರೀಲಿಕ್ಕೆ ಒಂದು ಮೊದಲನೇ ಸರ್ತಿ ಅಂತ ಊರಲ್ಲಿ ಎಕ್ಸ್ಪೆರಿಮೆಂಟ್. ಆದರೆ ಇಡೀ ಊರು ಸ್ಪಂದಿಸಿದ ರೀತಿ ಮತ್ತೊಂದು ವಿಶ್ವಾಸಕ್ಕೆ ಬಂತು. ಎಸ್, ಬೈಂದೂರಿನವ್ರು ಒಪ್ತಾರೆ, ಈ ರೀತಿ ಹೊಸ್ತನ್ನು ಮಾಡಿದ್ರು ಒಪ್ತಾರೆ, ಜೊತೆಗೆ ಬರ್ತಾರೆ ಅಂತ. ಅವತ್ತು ತುಂಬಾ ವ್ಯತ್ಯಾಸಗಳಿತ್ತು. ಇವತ್ತು ಹಾಗಿಲ್ಲ. ಈಗ ಎರಡನೇ ಬಾರಿ ನೀವೀಗ ಬೈಂದೂರು ಉತ್ಸವಕ್ಕೆ ಈಗ ತಯಾರಿ ನಡೀತಾ ಇರುವಂಥದ್ದು ಯಾವಾಗ ಮತ್ತೆ ಹೇಗೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಯಾವ ರೀತಿಯಾಗಿ ಸಿದ್ಧವಾಗಿದೆ? ಮುಖ್ಯ ಉತ್ಸವ ಜನವರಿ 24, 25, 26 3 ದಿನ ಇರ್ತದೆ ಕಾರ್ಯಕ್ರಮ, ಬೈಂದೂರಿನಲ್ಲಿ ನಡೀತದೆ. ಆದರೆ ಅದಕ್ಕೆ ಪೂರಕವಾಗಿ ಕಳೆದ 2 ತಿಂಗಳಿನಿಂದ ಗ್ರಾಮೋತ್ಸವಗಳಾಗ್ತಾ ಇದೆ. ಎವ್ರಿ ವಿಲೇಜ್ 43 ಪಂಚಾಯತ್ನಲ್ಲೂ ಗ್ರಾಮೋತ್ಸವಗಳಾಗ್ತಾ ಇದೆ. ಇವತ್ತು ಕೊಲ್ಲೂರಿನಲ್ಲಿ ಈಗಷ್ಟೇ ಭಾಗವಹಿಸಿ ಬಂದೆ. ಕೊಲ್ಲೂರಿನಲ್ಲಿ ಆಗುವಾಗ ಇಡೀ ಊರಿನ ಜನ ಬಂದಿದ್ದಾರೆ, 16 ಇಲಾಖೆಗಳು ಬಂದಿದೆ, 3-4 ಆಸ್ಪತ್ರೆಗಳು ಬಂದಿದೆ. ಎಲ್ಲರೂ ಫ್ರೀ ಟೆಸ್ಟ್. ನಿಮ್ಗೆ AJ ಆಸ್ಪತ್ರೆಯವರು ಬಂದಿದ್ದಾರೆ, KMC ಅವರು ಬಂದಿದ್ದಾರೆ, ಆಮೇಲೆ ಮುದ್ದು ಮನೆ ಅಂತೇಳಿ ಕಣ್ಣಿನ ಆಸ್ಪತ್ರೆ ಬಂದಿದ್ದಾರೆ, ಪ್ರಸಾದ್ ನೇತ್ರಾಲಯ ಅಂತೇಳಿ ಬಂದಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳು ನಮ್ಗೆ ಸಮಯ ಕೊಡ್ತಾರೆ. ಒಂದೊಂದು ವಿಲೇಜ್ ಒಬ್ಬೊಬ್ರು ಬರ್ತಾರೆ. ಅವರು ಉಚಿತವಾಗಿ ಕಣ್ಣಿನ ಟೆಸ್ಟ್ ಮಾಡ್ತಾರೆ. ನಮಗೆ ಇರುವಂಥ ಸಮಸ್ಯೆಗಳು BP, ಶುಗರು, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ, ಇದು ಭಯಂಕರ ಅಪಾಯಕಾರಿಯಾಗಿ ಬೆಳೀತಾ ಇದೆ. ನಮ್ಮ ಪ್ರಕಾರ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಎಸ್, ನಮ್ಮ ಊರಲ್ಲಿ ಇದು ಸಮಸ್ಯೆ ಇದೆ, ಇದು ಗೊತ್ತಾಗಬೇಕು. ಆ ನಂತರ ಇದು ಯಾವ ಕಾರಣಕ್ಕೆ ಬರ್ತಾ ಇದೆ, ಬಂದವ್ರು ಏನು ಮಾಡೋದು ಅನ್ನೋದು ಒಂದು. ಹೆಚ್ಚಾಗಿ ಫುಡ್ಡಿಂದ ಬರ್ತಾ ಇದೆ. ನಾವು ತಿನ್ನುವ ಆಹಾರಗಳು. ನಿಧಾನಕ್ಕೆ ನಮ್ಮ ಕಲ್ಪನೆ ಇರುವುದು ಒಂದು ಊರು ಸ್ವಾವಲಂಬಿ ಆಗಬೇಕು ಆಹಾರದಲ್ಲಿ. ನಮ್ಮೂರಿಗೆ ಬೇಕಾಗುವ ಕೃಷಿ ನಾವು ಮಾಡ್ಕೋಬೇಕು, ನಮ್ಮೂರಿಗೆ ಬೇಕಾಗುವ ತರಕಾರಿ ನಮ್ಮಲ್ಲಿ ಬಳಸ್ಕೋಬೇಕು. ಆಗ ಯಾರೋ ಮದ್ದು ಹೊಡೆದ, ಯಾರೋ ಕೀಟನಾಶಕ ಹೊಡೆದ ಅಂಥ ಫುಡ್ಗಳನ್ನು ತಿಂದು ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗುವುದು, ಮತ್ತೊಂದು ಹೆಚ್ಚಾಗುವುದು ಕಮ್ಮಿ ಆಗ್ತಾ ಬರ್ತದೆ. ಬಟ್ ಸಂಜೀವಿನಿಯವರು ಆರಂಭದಲ್ಲಿ ತಾವು ಸ್ವಾವಲಂಬಿ ಆಗ್ಲಿಕ್ಕೆ ಶುರುವಾದರೆ, ತಾವು ಸ್ವತಂತ್ರರಾಗಿ ಇನ್ನೊಂದು 4 ಜನಕ್ಕೆ ಉದ್ಯೋಗ ಕೊಡುವಂತಾದರೆ, ತಾವು ಸ್ವತಂತ್ರರಾಗಿ ಹೈನುಗಾರಿಕೆ ಕೃಷಿ ಉದ್ಯಮದಲ್ಲಿ ತೊಡಗಿಕೊಂಡ್ರೆ ಅದೇ ಸಂಜೀವಿನಿಯವರು ಮುಂದೆ ಇದಕ್ಕೆ ಬರ್ತಾರೆ. ಸೊ ಹಾಗಾಗಿ ಆರಂಭದಲ್ಲಿ ಇಷ್ಟು ಮಾತ್ರ ಕಲ್ಪನೆ. ಸಂಜೀವಿನಿ ಸಂಘದವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಬರಬೇಕು. ನಿಧಾನಕ್ಕೆ ಗ್ರಾಮೋತ್ಸವಗಳನ್ನು ಯಶಸ್ವಿ ಮಾಡ್ತಾ ಇದ್ದಾರೆ, ಎಲ್ಲರನ್ನು ಸಂಘಟಿಸ್ತಾ ಇದ್ದಾರೆ, ಲೀಡರ್ಶಿಪ್ ತಗೋತಾ ಇದ್ದಾರೆ. ಹೆಣ್ಮಕ್ಳು ಲೀಡರ್ಶಿಪ್ ತಗೊಂಡ್ರು ಅಂತ ಹೇಳಿದ್ರೆ ಊರು ಒಂದು ದಾರಿಗೆ ಬಂದಿರ್ತದೆ. ಸೊ ಆಮೇಲೆ ಅವ್ರು ಸ್ವಂತ ನಡೆಸ್ಕೋತಾರೆ. ಸೊ ಬೈಂದೂರು ಉತ್ಸವದ ಮೂಲಕ ಬಂದೂರಿನ ಬಡ ಮಹಿಳೆಯರು, ಹೆಣ್ಮಕ್ಕಳು ಅವರು ದುಡಿಯುವಂತಾಗಬೇಕು, ಸ್ವಾವಲಂಬಿಗಳಾಗಿ ಸ್ವತಂತ್ರರಾಗಿ ಸ್ವಾಭಿಮಾನದಿಂದ ಬದುಕಬೇಕು. ಸೊ ಇದಾದ ಮೇಲೆ ನಿಧಾನಕ್ಕೆ ಸಾಮಾಜಿಕ ಪರಿವರ್ತನೆ ಸಾಧ್ಯ ಆಗ್ತದೆ. ನಿಮಗೆ ಮಕ್ಕಳಲ್ಲಿ ಸಂಸ್ಕಾರದ ಸಮಸ್ಯೆ ಹೇಳ್ತೇವೆ ನಾವು, ಮನೆಗಳಿಗೆ ಬರ್ತಾ ಇಲ್ಲ, ಪೇರೆಂಟ್ಸ್ಗಳನ್ನು ನೋಡ್ತಾ ಇಲ್ಲ ಅಂತ ಹೇಳ್ತೇವೆ, ಮತ್ತೊಂದು ಹೇಳ್ತೇವೆ. ಬಟ್ ಇವ್ರು ಬಲಿಷ್ಠರಾದ್ಮೇಲೆ ಆಟೋಮೆಟಿಕ್ ಅದೆಲ್ಲವೂ ತರ್ತಾರೆ, ಎಲ್ಲವೂ ಅವ್ರ ಕಾಲಡಿ ಬರುವಾಗ ಆಗ್ತದೆ. ಸೊ ಬೈಂದೂರೋತ್ಸವ ಅನ್ನೋದು ಬೇಸಿಕ್ ಆಗಿ ಇಟ್ಟುಕೊಂಡು ಈ ಎಲ್ಲ ಕಲ್ಪನೆಗಳನ್ನು ಅದನ್ನು ಸುತ್ತ ತಂದು ಆ ಕಾರ್ಯಕ್ರಮದ ಯಶಸ್ವಿ ಹೋಗ್ತವೆ. ಉತ್ಸವ ಯಶಸ್ವಿ ಆಗ್ತದೆ, ಸಮಾಜದ ಬೆಂಬಲ ಇರ್ತದೆ, ದೇವರ ಆಶೀರ್ವಾದ ಇರ್ತದೆ, ಅದೆಲ್ಲವೂ ಬೇರೆ. ಅದರ ಉದ್ದೇಶ ಅನ್ನುವುದು ಬಡ ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶ ಇಂಪ್ರೂವ್ ಆಗಬೇಕು. ಈಗ ಮುಂದೆ ಬರುವಂಥ ರಾಮ್ಜಿ ಏನಿದೆ, ನರೇಗಾದ ಹೊಸ ರೂಪ, ಅದು ಸಹಿತ ಸಂಜೀವಿನಿಗೆ ಸಪೋರ್ಟ್. ಸಂಜೀವಿನಿ ಸಂಘದಲ್ಲಿ ಇನ್ನು ಮುಂದೆ ಮಾಡುವಂಥ ವ್ಯವಹಾರಗಳಿಗೆ, ಉದಾಹರಣೆ ಕೋಳಿ ಫಾರ್ಮ್ ಮಾಡ್ಲಿಕ್ಕೆ ಹೊರಟು ಅಂತ ಇಟ್ಕೊಳ್ಳಿ, ಅದಕ್ಕೆ ಮುಂದಿನ ರಾಮ್ಜಿ ಯೋಜನೆಯಲ್ಲಿ 8 ಲಕ್ಷ ರೂಪಾಯಿಯ ಯೋಜನೆಗಳಿದೆ. ಸೊ ಇಂಥದೆಲ್ಲ ಯೋಜನೆಗಳು ಅವ್ರ ಕೈಗೆ ಬರುವಂತ ಆಗ್ಬೇಕು. ಇದು ನಮ್ಮ ಕೆಲಸ. ಅನುದಾನಗಳಿಲ್ಲ ಅಂತೇಳಿ ಹೇಳಿ ನಾನು ಕಣ್ಣೀರು ಹಾಕೋದು, ಮತ್ತೊಬ್ರು ಕಣ್ಣೀರು ಹಾಕೋದು ಮತ್ತೊಂದಾದ್ರೆ ಸಾಮಾಜಿಕ ಪರಿವರ್ತನೆ ನಮ್ಗೊಂದು ಅವಕಾಶ ಇದೆ. ನಾವು ಯಾರೋ ಸಂಘಟನೆಯಿಂದ ಬಂದಿರ್ತೇವೆ, ನಾವೊಂದಷ್ಟು ವಿಷಯ ಓದ್ಕೊಂಡು ಬಂದಿರ್ತೇವೆ. ಇದನ್ನ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಎದುರುಗಡೆ ಅಂಥದ್ದೊಂದು ಬಲಿಷ್ಠ ತಂಡ ಮಾಡ್ಕೊಂಡ್ರೆ ಅಥವಾ ಇದ್ರೆ ಅವ್ರ ಜೊತೆಗೆ ಇದೆಲ್ಲವನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸೊ ದೇವರ ಆಶೀರ್ವಾದದಿಂದ ಬೈಂದೂರು ಉತ್ಸವ ಜನವರಿ 24, 25, 26ಕ್ಕೆ ಸಂಜೀವಿನಿ ಸಂಘಗಳ ದೊಡ್ಡ ಒಂದು ಸಹಕಾರದೊಂದಿಗೆ ಧರ್ಮಸ್ಥಳ ಸಂಘಗಳು ಸೇರಿಕೊಂಡ ಬೈಂದೂರಿನಲ್ಲೇ ಮಾಡ್ತೇವೆ. ಗಾಂಧಿ ಮೈದಾನ ಇದೆ, ಒಳ್ಳೆ ಒಂದು ಗ್ರೌಂಡ್, 16 ಜನ ಹೋರಾಟ ಮಾಡಿಕೊಂಡು ಇಟ್ಟುಕೊಂಡಂತ ಗ್ರೌಂಡ್ ಅದು. ಆ ಗ್ರೌಂಡ್ ನಲ್ಲೇ ಮಾಡ್ತೇವೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ವಿಧಾನಸಭೆಯಲ್ಲಿ ನೀವೊಂದು ಪ್ರೈವೇಟ್ ಬಿಲ್ನ ಮಂಡನೆ ಮಾಡ್ತೀರಾ, ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆ ಕರಾವಳಿಗೆ ಪ್ರತ್ಯೇಕವಾದ ಕಾನೂನು, ಪ್ರತ್ಯೇಕವಾದ ನೀತಿ ಬೇಕು ಅನ್ನೋ ಒಂದು ಪ್ರೈವೇಟ್ ಬಿಲ್ಲನ್ನು ನೀವು ಮಂಡನೆ ಮಾಡ್ತೀರಾ. ಅಲ್ಲಿ ನಿಮಗೆ ಮಾತಾಡೋಕ್ಕೆ ಅವಕಾಶ ಸಿಗದೇ ಇರ್ಬೋದು. ಯಾವ ಒಂದು ಪರ್ಪಸದಿಂದ, ಯಾವ ಒಂದು ಉದ್ದೇಶದಿಂದ ಈ ಒಂದು ನೀವು ಪ್ರೈವೇಟ್ ಬಿಲ್ನ ಮಂಡನೆ ಮಾಡೋಕ್ಕೆ ಮುಂದಾಗಿರುವಂಥದ್ದು? ನಾವು ಅದರಲ್ಲಿ ವೆರಿ ಕ್ಲಿಯರ್ ಹೇಳಿದ್ದೇವೆ,
ಪ್ರೈವೇಟ್ ಬಿಲ್ಲಲ್ಲಿ ನಾವು ಕೇಳಿದ್ದು ಕರಾವಳಿಯನ್ನು ಪ್ರತ್ಯೇಕ ಮಾಡಿ, ಕರಾವಳಿಗೆ ಪ್ರತ್ಯೇಕ ಬಜೆಟ್ ಕೊಡಿ, ಇಂಥದ್ದು ಯಾವ ವಿಷಯಗಳು ಇಲ್ಲ. ನಾವು ಕೇಳಿರುವುದು ಪ್ರತ್ಯೇಕ ನೀತಿ ಮತ್ತು ಅದನ್ನು ನಾವೇ ರೂಪಿಸಬೇಕು. ಒಂದು ಉದಾಹರಣೆ ಡಿಫರೆನ್ಸ್ ಹೇಳ್ತಾನೆ. ಆಗಸ್ಟ್ 15 ಒಳಗಡೆ ಇಡೀ ರಾಜ್ಯದಲ್ಲಿ ಕ್ರೀಡೋತ್ಸವಗಳನ್ನು ಮುಗಿಸಿ ಅಂತ ಒಂದು ಸರ್ಕ್ಯುಲರ್ ಬರ್ತದೆ. ಇಡೀ ರಾಜ್ಯದಲ್ಲಿ ಕ್ರೀಡೋತ್ಸವ ಮಾಡಬಹುದು, ಕರಾವಳಿಯಲ್ಲಿ ಆಗಲ್ಲ. ನಮ್ಮಲ್ಲಿ ಮಳೆ ಹೊಡಿತಾ ಇರ್ತದೆ. ನಾನು ಹೋಗಿ ಕೇಳ್ತೇನೆ, ಯಾಕೆ ಈ ಮಳೆಯಲ್ಲಿ ಕ್ರೀಡೆ ಇಟ್ಟುಕೊಂಡಿದ್ದೀರಿ ಅಂತ ಶಾಲೆಯಲ್ಲಿ. ಅವ್ರು ಹೇಳ್ತಾರೆ, ನಮಗೆ ಸೂಚನೆ ಸರ್ಕ್ಯುಲರ್ ಬಂದಿದೆ ಅಂತ. ಆ ಸರ್ಕ್ಯುಲರ್ ಕೊಡುವವರು ಯೋಚನೆ ಮಾಡಬೇಕಾದ್ರೆ ಏನು ಕೇಳಿದರೆ, VS ಆಚಾರ್ಯ ಸಂದರ್ಭದಲ್ಲಿ ಯಾವುದೇ ಸರ್ಕ್ಯುಲರ್ ಕೊಡುವಾಗ ಕರಾವಳಿಯನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅಂತ ಹೇಳ್ತಿದ್ರು. ಕರೆಕ್ಟ್. ಅಹಂಕಾರ ಕೇಳಿದಲ್ಲ, ನಮ್ಮ ಪ್ರಕೃತಿ ಹಾಗೆ, ನಮ್ಮ ನೇಚರ್ ಹಾಗೆ. ನಮಗಿರುವ ಸಮಸ್ಯೆ ಇಡೀ ರಾಜ್ಯ, ಒಂದೊಂದು ಪ್ರದೇಶ ಒಂದೊಂದು ಕಡೆ ಇರುವಂಥದ್ದು. ಹಳೆ ಮೈಸೂರು ಭಾಗ ಬೇರೆ, ಅಥವಾ ಈಗ ಉತ್ತರ ಕರ್ನಾಟಕ ಬೇರೆ, ಮಲೆನಾಡು ಭಾಗ ಬೇರೆ, ಹಾಗೆ ಕರಾವಳಿ ಭಾಗ. ಈ ಮಲೆನಾಡು ಕರಾವಳಿ ಆಲ್ಮೋಸ್ಟ್ ಒಂದೇ ರೀತಿ. ನಮ್ಮಲ್ಲಿರುವ ಕಡಲ್ ಕೊರೆತ ಇಡೀ ರಾಜ್ಯಕ್ಕೆ ಅರ್ಥ ಆಗಲ್ಲ. ಹೌದು. ನಮ್ಮಲ್ಲಿರುವ ಮೀನುಗಾರಿಕೆ, ಅದರ ಸಮಸ್ಯೆ, ಅದರ ನಿಷೇಧ, ಅದರ ಅಪಾಯ ಇಡೀ ರಾಜ್ಯಕ್ಕೆ ಅರ್ಥ ಆಗುವುದಿಲ್ಲ. ನಮ್ಮಲ್ಲಿನ ಮಳೆಗಾಲದ ಪರಿಣಾಮ, ರಸ್ತೆಗಳು ಹಾಳಾಗುವುದು, ಇದು ಬೇರೆ ರಾಜ್ಯದಲ್ಲಿ ಬೇರೆ ಯಾವ ಭಾಗಕ್ಕೂ ಅರ್ಥ ಆಗುವುದಿಲ್ಲ. ಇಲ್ಲಿ ಸಿಡಿಲು, ಮಳೆ, ಫಾರೆಸ್ಟ್, CRZ ಎಲ್ಲವೂ ಡಿಫ್ರೆಂಟ್. ನಾವು ಹೇಳ್ತಾ ಇರೋದು, ನೀವು ಯೋಚನೆ ಮಾಡುವಾಗ ಇದನ್ನು ಯೋಚನೆ ಮಾಡದೇ ಇದ್ರೆ ನಮ್ಮ ಅಭಿವೃದ್ಧಿಯೇ ಸಾಯ್ತದೆ. ಉದಾಹರಣೆಗೆ ಕರಾವಳಿ ಗೋವಾದಲ್ಲಿಲ್ವಾ? ಕರಾವಳಿ ಕೇರಳದಲ್ಲಿಲ್ವಾ? ಹಾಗಿದ್ರೆ ಕರ್ನಾಟಕದಲ್ಲಿ ಯಾಕೆ ಹೀಗೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಅರ್ಥ ಆಗ್ಬೇಕಾದ ಅಂತ ಕೇಳಿದ್ರೆ, ಗೋವಾದಲ್ಲಿ ಕರಾವಳಿ ಮೇಜರ್, ಅದಾದ್ಮೇಲೆ ಇಲ್ಲಿ ಕರಾವಳಿಯಲ್ಲಿ ಮೇಜರ್, ಇಲ್ಲಿ ಕೇರಳದಲ್ಲೂ ಕರಾವಳಿ ಆದಾಯವು ಮೇಜರ್. ನಾವಿಲ್ಲಿ 30%. ಅದ್ರ ಪರಿಣಾಮ 70% ಯೋಚನೆ ಮಾಡೋದು ಸರಿ ಇದೆ, ಇದ್ರ ಬಗ್ಗೆ ಯೋಚನೆ ಕಮ್ಮಿ ಆದ ಸಮಸ್ಯೆ ಆಗಿದೆ. ಸೊ ಇಲ್ಲಿ ನೀತಿ ನಿಯಮಗಳು ಸರಿಯಾಗಿ ಆದ್ರೆ ನಾವು ಇಷ್ಟೊತ್ತಿಗೆ ಕೇರಳಕ್ಕಿಂತ ಮುಂದೆ, ಗೋವಾ ಕರಾವಳಿಗಿಂತ ಮುಂದೆ ನಾವು ಚೆನ್ನಾಗಿ ಅಭಿವೃದ್ಧಿ ಆಗ್ತಿದ್ದೆವು. ಈ ನೀತಿ ನಿಯಮಗಳ ಸಮಸ್ಯೆಯಿಂದಾಗಿ ನಿಮಗೆ ಗ್ರಾಮ್ ಠಾಣ ಅನ್ನುವ ಶಬ್ದಗಳಿದೆ ಇಡೀ ರಾಜ್ಯದಲ್ಲಿ, ನಮ್ಮಲ್ಲಿಲ್ಲ. ಸೊ ಎಲ್ಲ ರಚನೆಗಳು ಸಹಿತ ಡಿಫ್ರೆನ್ಸ್ ಇದೆ. ನಾವು ಹೇಳುವುದು, ನೀತಿ ನಿಯಮ ನಿರೂಪಣೆಯಲ್ಲಿ ಕರಾವಳಿಗೆ ಸ್ವತಂತ್ರ ಅವಕಾಶ ಅಥವಾ ಡಿಫ್ರೆಂಟ್ ಈ ಅವಕಾಶಗಳನ್ನು ಕೊಡಿ. ಅಲ್ಲಿ ಪ್ರೈವೇಟ್ ಬಿಲ್ ಮಂಡಿಸಲಿಕ್ಕೆ ಚರ್ಚೆಗೆ ಎಲ್ಲ ಅವಕಾಶ ಬಂತು, ಬಟ್ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸಲಿಕ್ಕೆ ಸಮಯ ಸಿಕ್ಕಿಲ್ಲ. ಬಟ್ ಮುಂದಿನ ಅಧಿವೇಶನದಲ್ಲಿ ಟ್ರೈ ಮಾಡ್ತೇವೆ. ಎಲ್ಲ ಜಿಲ್ಲೆಯ ಎಲ್ಲಾ ಸದಸ್ಯರು, ಎಲ್ಲ MLAಗಳು ಮಾತಾಡ್ಕೊಂಡಿದ್ದೇವೆ ಇದನ್ನ ಮಾಡಬೇಕು ಅಂತ. ಸುನೀಲ್ ನೇತೃತ್ವ ತಗೊಂಡಿದ್ರು. ಸೊ ನಾನು ಹೊಸದಾಗಿ ಮೊದಲನೇ ಬಾರಿ ಶಾಸಕ, ಬಟ್ ಪ್ರೈವೇಟ್ ಬಿಲ್ ಮಂಡಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಎಲ್ಲ ಶಾಸಕರು ಬೆಂಬಲ ಕೊಟ್ಟಿದ್ರು. ಚರ್ಚೆಗೆ ಅವಕಾಶ ಬೇಕಿತ್ತು, ಆಗ್ಲಿಲ್ಲ. ಈಗ ಕರಾವಳಿ ಅಭಿವೃದ್ಧಿ ಮಂಡಳಿ ಅಂತಿದೆ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಂತಿದೆ. ಇದು ಎರಡು ನೀತಿ ನಿಯಮ ನಿರೂಪಣೆ ಅವಕಾಶ ಅಲ್ಲ. ಪ್ರಾಧಿಕಾರ ಅನ್ನುವಂಥದ್ದು ಒಂದು ಹಂತಕ್ಕೆ ಬಜೆಟ್ ಶೇರಿಂಗ್ ಇಂಪ್ರೂವ್ಮೆಂಟ್ ಯೋಚನೆ ಮಾಡಬಹುದು. ಅಭಿವೃದ್ಧಿ ಮಂಡಳಿ ಅನ್ನುವಂಥದ್ದು ಅಭಿಪ್ರಾಯಗಳನ್ನು ತರಬಹುದು. ಬಟ್ ಈ ನೀತಿ ನಿಯಮ ಅನ್ನೋದು ಸಪರೇಟ್ ಆಗಬೇಕು. ಓಕೆ. ಅಂದರೆ ಈಗ ನೀವೇನು ಪ್ರೈವೇಟ್ ಬಿಲ್ಲನ್ನು ಈಗ ನೀವು ಮೊದಲ ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಈಗೇನು ನೀವೀಗ ಮಂಡನೆ ಮಾಡೋಕ್ಕೆ ಹೋಗಿದ್ರಿ, ಬಟ್ ಚರ್ಚೆಗಳಲ್ಲಿ ನಿಮಗೆಲ್ಲ ಅವಕಾಶ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಮುಂದೆ ಇದ್ರ ಬಗ್ಗೆ ಚರ್ಚಿಸಲು ಮಾತಾಡಲು ಅವಕಾಶ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ? ಹೌದು, ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಬಟ್ ಈ ಚರ್ಚೆಗಳನ್ನ ಸರ್ಕಾರ ಯೋಚನೆ ಮಾಡಿದ್ರೆ, ಈಗ ಏನು ಕರಾವಳಿಗೆ ಸಪರೇಟ್ ನೀತಿ ಅಂತ ತರಲಿಕ್ಕೆ ಹೊರಟಿದ್ದಾರೆ, ಅದರಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಅಲ್ಲಿ ನನಗೆ ಕಮಿಟಿಯಲ್ಲಿ ಗೈಡ್ ಮಾಡಿದ್ರು. ಸೊ ಚರ್ಚೆ ಅಂತೂ, ಅಧ್ಯಯನ ಅಂತೂ ಮಾಡ್ತೇವೆ, ವಿಷಯಗಳನ್ನಂತೂ ತರ್ತೇವೆ. ಕೊನೆಗೆ ಈ ಸರ್ಕಾರ ತರಲಿಲ್ಲ ಅಂದ್ರೆ ನಮ್ಮ ಸರ್ಕಾರ ಮುಂದೆ ದಿನಗಳಲ್ಲಿ ಬಂದಾಗ ಅಲ್ಲಾದ್ರೂ ತರ್ತೇವೆ. ಬಟ್ ಆಗಬೇಕಾದಂತೂ ಅಗತ್ಯ. ಇದರ ಸಮಸ್ಯೆಯಿಂದಾಗಿ ನಮಗೆ ಅಭಿವೃದ್ಧಿ ಸಮಸ್ಯೆ ಆಗ್ತಿದೆ. ಈ ಸಮಸ್ಯೆಯನ್ನ ಅರ್ಥ ಮಾಡಿಸಬೇಕು, ಚರ್ಚೆ ಮಾಡಬೇಕು, ನಮ್ಮವರು ವ್ಯಾಪಕವಾಗಿ ಅದರ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡಬೇಕು. ಓಕೆ. ಅಂದರೆ ಕರಾವಳಿಗೆ ಪ್ರತ್ಯೇಕ ಕಾನೂನು, ಪ್ರತ್ಯೇಕ ಪ್ರೈವೇಟ್ ಬಿಲ್ ಅನ್ನು ತಂದ್ರೆ ಕರಾವಳಿಯ ಅಭಿವೃದ್ಧಿ ಸಂಪೂರ್ಣ ಸಾಧ್ಯನಾ? ಕರಾವಳಿಯ ಅಭಿವೃದ್ಧಿ ಸ್ಲೋ ಆಗ್ತಿದೆಯಲ್ಲ, ಸಮಸ್ಯೆಗಳಿಂದ ಒದ್ದಾಡ್ತಿದ್ದೇವಲ್ಲ, ಅದನ್ನಂತೂ ಬದಲಾಯಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ನಿಮಗೆ ಈಗ ಈ ರೆವಿನ್ಯೂ ಸಬ್ಜೆಕ್ಟ್ಗಳಲ್ಲಿ ಸಹಿತ ಇಡೀ ರಾಜ್ಯದಲ್ಲಿ ಗುಂಟೆ ವಿಷಯ ಮಾತಾಡಿದ್ರೆ ಕರಾವಳಿ ಸೆಂಟ್ಸ್ ಅಲ್ಲಿ ಮಾತಾಡ್ತೇವೆ. ಇದರ ಅಂದಾಜು ಇಲ್ಲದಿದ್ದಾಗ ಈ ತುಂಡು ಭೂಮಿ ಅಂತ ಹೇಳ್ತೇವೆ. ನಮ್ಮಲ್ಲೆಲ್ಲ ಸಣ್ಣ 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 ಜಾಗಗಳು, ಎಲ್ಲಿಯೂ ಎಕರೆಗಟ್ಟಲೆ ಹೊಲ, ಎಕರೆಗಟ್ಟಲೆ ಜಾಗ ಇರಲ್ಲ. ಸೊ ಕಾನೂನು ನಿರೂಪಣೆಗಳಲ್ಲಿ ಇಲ್ಲಿನ ಯೋಚನೆಗೆ ಸರಿಯಾಗಿ ಬಂದರೆ ಮಾತ್ರ ನಮ್ಮ ಗಾಡಿ ಸ್ಪೀಡ್ ಹೋಗ್ತದೆ. ಲಾಸ್ಟ್ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಯಾವುದೋ ಒಂದು ರಸ್ತೆಯಲ್ಲಿ BMW ಓಡ್ಬೋದು, ಇನ್ಯಾವುದೋ ಜಾಗದಲ್ಲಿ ಜೀಪುಗಳೇ ಓಡುದು, ಕರೆಕ್ಟ್. ಇನ್ಯಾವುದೋ ಜಾಗದಲ್ಲಿ ಗದ್ದೆ ಅಂತ ಜಾಗದಲ್ಲಿ ಟ್ರ್ಯಾಕ್ಟರೇ ಓಡಿಸ್ಬೇಕು. ನೀವೆಲ್ಲ ಕಡೆಯಲ್ಲೂ BMW ಓಡಿಸ್ಬೇಕಂತ ಹೇಳಿದ್ರೆ ಗಾಡಿಯೂ ಹಾಳು, ಕೆಲಸವೂ ಹಾಳು. ಎಲ್ಲ ಬದಿಗಳಲ್ಲೂ ಟ್ರ್ಯಾಕ್ಟರಲ್ಲೇ ಹೋಗ್ಬೇಕು ಅಂತೇಳಿ ಹೇಳಿದ್ರೆ ರಸ್ತೆಯೂ ಹಾಳು, ಸಮಯವೂ ಹಾಳು. ಸೊ ಆಯಾ ಪ್ರದೇಶಕ್ಕೆ ಸರಿಯಾದ ಯೋಚನೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಆ ಪ್ರದೇಶಕ್ಕೆ ತಕ್ಕ ಹಾಗೆ ಯೋಜನೆಗಳು ಜಾರಿಗೆ ಬಂದಾಗ ಮಾತ್ರ ಇಷ್ಟೇ ಸ್ಪೀಡ್ ಆಗಿ ಅಭಿವೃದ್ಧಿ ಆಗಲು ಸಾಧ್ಯ. ಇಲ್ಲದೆ ಇದ್ರೆ ಅಲ್ಲಿ ಹೇಳಿದ ಭಾಷೆ ಇಲ್ಲಿಗೆ ಅರ್ಥ ಆಗ್ತಾ ಇದೆ. ಕರೆಕ್ಟ್.
ಅಧಿಕಾರಿಗಳು ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾರೆ, ಅದು ಇಲ್ಲಿಗೆ ಲಾಗೂ ಆಗುದಿಲ್ಲ. ನಾವು ವಾಪಸ್ ನೋಡಿ ಇದು ಸಮಸ್ಯೆ ಆಗ್ತದೆ ಅಂದ್ರೆ ಅದು ಅವ್ರಿಗೆ ಅರ್ಥ ಆಗುದಿಲ್ಲ. ಇಲ್ಲ, ಇದು ಆರ್ಡರ್ ಆಗಿದೆ ಅಂತ. ಸೊ ಅದರಲ್ಲಿ ಕಾನೂನಲ್ಲೇ ಆರ್ಡರ್ ಮಾಡುವ ಸಂದರ್ಭದಲ್ಲಿ ಕರಾವಳಿಯನ್ನು ಸಪರೇಟ್ ಕನ್ಸಿಡರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಲ್ಲಿದೇನು ಅಭಿಪ್ರಾಯ, ಮೊದಲೇ ಕಳಿ ಅಥವಾ ಮೊದಲೇ ಕಳಿಸಿ ಅಂದ್ರೆ ಆ ಕಾನೂನು ನಿರೂಪಣೆ ಆಗುವಾಗಲೇ ಕರಾವಳಿ ಎಲ್ಲದು ಹೀಗೆ ಅಂತ ಆಗಿಬಿಟ್ರೆ ಅದು ಎಲ್ಲಿಯೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿಗೆ ಉಪಯೋಗ ಆಗ್ತದೆ, ಪೂರಕ ಆಗ್ತದೆ. ಆಗ ನಮ್ಮ ಸ್ಪೀಡ್ ನಮಗೆ ಸಿಗ್ತದೆ. ಓಕೆ ಸರ್, ಅದರ ಜೊತೆಯಲ್ಲಿ ಈಗ ರಾಜ್ಯದಲ್ಲಿರುವಂಥದ್ದು, ರಾಜ್ಯ ಸರ್ಕಾರ ಇರುವಂಥದ್ದು, ರಾಜ್ಯ ಸರ್ಕಾರವಾಗಿ ಕಾಂಗ್ರೆಸ್ ಸರ್ಕಾರ ಈಗ ಆಡಳಿತವನ್ನು ಮಾಡ್ತಿದೆ. ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಿ ಎಲ್ಲೊಂದು ಕಡೆ ಉಡುಪಿ BJP ದಿನದಿಂದ ದಿನಕ್ಕೆ ವಿಫಲವಾಗ್ತಾ ಇದೆಯಾ? ನಮ್ಮಲ್ಲಿ ಹೋರಾಟಗಳು ಮತ್ತು ಒಗ್ಗಟ್ಟು ಈಗಲೂ ಚೆನ್ನಾಗಿದೆ. ಓಕೆ, ನಮ್ಮ ಜನರು ಏನು ಬಯಸ್ತಾರೆ ಅವರ ಹೆಜ್ಜೆಗೆ ಸರಿಯಾಗಿ ನಾವು ಹೆಜ್ಜೆ ಇಡ್ತಾ ಇದ್ದೇವೆ, ಅಥವಾ ನಾವೇನು ಯೋಚನೆ ಮಾಡ್ತೇವೆ ಅದು ಇಡೀ ಜಿಲ್ಲೆ ಒಟ್ಟಿಗೆ ಹೋಗ್ತದೆ. ನಮ್ಮಲ್ಲಿ ಸುನೀಲ್ರು ಸೀನಿಯರ್ ಲೀಡರ್ಶಿಪ್ ಇದೆ, ಅಥವಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ, ಅಥವಾ ನಮ್ಮ ಸಂಸದ ರಾಘವೇಂದ್ರ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನು ಯೋಚನೆ ಮಾಡೋದಿದ್ರು ನಾವು ಒಟ್ಟಾಗಿ ಹೋಗ್ತಾ ಇದ್ದೇವೆ. ಸಂಘಟನೆ ಮುಂಚೆಗಿಂತಲೂ ಮತ್ತು ಚೆನ್ನಾಗಿ ಆಗ್ತಾ ಇದೆ. ಸೊ ಒಳ್ಳೆ ರೀತಿಯಲ್ಲಿ ಸಂಘಟನೆ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಸರ್ಕಾರದ ಒಂದು ಅನುದಾನದ ಒಂದು ಸಮಸ್ಯೆ ಬಿಟ್ಟರೆ ಮತ್ತೆಲ್ಲವೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಸೊ ಇದು ಚೆನ್ನಾಗಿದೆ ನಮ್ಮಲ್ಲಿ. ಓಕೆ, ಮುಂದೆ ಇನ್ನು ಬರ್ತಿರುವಂಥದ್ದು ಬಹುತೇಕ ಚುನಾವಣಾ ವರ್ಷ ಬರ್ತಿರುವಂಥ ನೆಕ್ಸ್ಟ್ ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಪುರಸಭೆ, ಟೌನ್ ಪಂಚಾಯತಿ ಎಲ್ಲ ಎಲೆಕ್ಷನ್ಗಳು ನಿರಂತರವಾಗಿ ಬರ್ತಾ ಇರುವಂಥದ್ದು. ಬಹುಶಃ 2028 ಬಹುಶಃ ವಿಧಾನಸಭಾ ಚುನಾವಣೆಗೆ ಈಗ ಒಂದು ಎಕ್ಸಾಮ್ ನಡೀತಾ ಇರುವಂಥದ್ದು. ಎಕ್ಸಾಮನ್ನು ಒಂದು ರೀತಿಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಏನಂತೀವೋ ಆ ರೀತಿಯಾಗಿ ಪ್ರಿಪ್ರೇಷನ್ಗೆ ನಡೀತಾ ಇರುವಂಥದ್ದು. ಯಾವ ರೀತಿಯಾಗಿ ನೀವೀಗ ತಯಾರಿ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಈಗ ನಾವು ಅಂದ್ಕೊಂಡಿರೋದು, ದೇವರು ನಮಗೆ ಸಮಯ ಕೊಟ್ಟಿರೋದೇ ಸಂಘಟನೆ ಮಾಡಲಿಕ್ಕೆ. ಸೊ ಬೂತ್ ಮಟ್ಟ ಮತ್ತು ಅದಕ್ಕಿಂತ ಕೆಳಗೆ ಹ್ಯಾಮ್ಲೆಟ್ ಮಟ್ಟ, ಅಲ್ಲಿಂದ ಕಾರ್ಯಕರ್ತರು ರಿಫ್ರೆಶ್ ಮಾಡ್ತಾ ಬರ್ತಾ ಇದ್ದೇವೆ. ಬೂತ್ ಮಟ್ಟದ ಕಾರ್ಯಕರ್ತರನ್ನ ರೀಶಫಲ್ ಮಾಡ್ತಾ ಇದ್ದೇವೆ. ಅದಾದಮೇಲೆ ಪಂಚಾಯತ್ ಮಟ್ಟ, ಇದೆಲ್ಲವನ್ನು ಸಹಿತ ನಾವು ಪಂಚಾಯತ್ ಸಹ ಕಾರ್ಯಕರ್ತರ ವಿಕಾಸ ವರ್ಗ ಮಾಡ್ತಾ ಇದ್ದೇವೆ, ವಿಶೇಷವಾಗಿ ಬೈಂದೂರಲ್ಲಿ. ಸೊ ಕಾರ್ಯಕರ್ತರು ಮತ್ತೆ 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 ನಾವು ಬರೀ ರಾಜಕೀಯಕ್ಕೆ ಬಂದವರು, ಬರೀ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಬಂದವರು ಅನ್ನುವ ಯಾವ ಮಾನಸಿಕತೆ ಇಲ್ಲದೆ ನಮಗೊಂದು ವಿಚಾರ ಇದೆ, ನಮಗೊಂದು ದೃಷ್ಟಿ ಇದೆ, ನಮಗೊಂದು ವಿಷನ್ ಇದೆ. ಬೈಂದೂರು ಅನ್ನುವಂಥದ್ದು ಅಭಿವೃದ್ಧಿ ಆಗಬೇಕು, ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ, ನಮ್ಮ ಸಂಘಟನೆ ಅನ್ನೋದು ಬಲಿಷ್ಠ ಆಗಬೇಕು. ಈ ವಿಚಾರವನ್ನ ಚಂದ ಮಾಡಿ ಕಾರ್ಯಕರ್ತರ ಜೊತೆಗೆ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇವೆ. ಇದರ ಪರಿಣಾಮ ಸಂಘಟನೆ ಬಲಿಷ್ಠ ಇದ್ದಾಗ ಬಂದ ಯಾವ ಸಮಸ್ಯೆನೂ ಪರಿಹರಿಸಬಹುದು, ಯಾವ ಚಾಲೆಂಜನ್ನು ಸ್ವೀಕರಿಸಬಹುದು. ಸೊ ಹಾಗಾಗಿ ಸಂಘಟನೆಯನ್ನು ಚೆನ್ನಾಗಿ ತಗೊಂಡು ಹೋಗುದೇ ಅಂತ ಮಾಡಿದ್ದೇವೆ. ನೀವು ಹೇಳಿದಾಗೆ ಚುನಾವಣೆಗಳು ಬರ್ತಾ ಇದೆ, ಕಾರ್ಯಕರ್ತರ ಆಧಾರಿತವಾಗಿ ರಾಜಕೀಯ ಮಾಡ್ತಿದ್ದೇವೆ ನಾವು. ಮುಂದೆ ಬರ್ತಿರುವಂತ ಚುನಾವಣೆಯು ಕೂಡ ಕಾರ್ಯಕರ್ತರ ಚುನಾವಣೆ ಅಲ್ವಾ? ಅವರದ್ದೇ ಚುನಾವಣೆ ಮತ್ತು ಅವರ ಆಧಾರಿತವಾಗಿ ಮಾಡಿದ್ದೇವೆ. ಈಗ ನಾನು MLA ಆದ್ಮೇಲೆ ಯಾವುದೋ ಒಂದು ಪಂಚಾಯತ್ ನಲ್ಲಿ ಕಳೆದ 10 ವರ್ಷದಿಂದ ಈ ರೀತಿ ನಡೀತಾ ಇತ್ತು. MLA ಆದ್ಮೇಲೆ ಅದನ್ನ ಕಟ್ ಮಾಡಿ ಹೊಸ್ತು ಮಾಡಿದ್ದೇನೆ. ನಾನು ಹಾಗೆ ಮಾಡ್ಲಿಲ್ಲ. ಏನ್ ನಡ್ಸ್ಕೊಂಡು ಬಂದಿದ್ದೀರಿ, ಅಲ್ಲೇನು ಇಂಪ್ರೂವ್ ಆಗ್ಬೇಕು, ನನ್ನಿಂದ ಏನ್ ಬೇಕು, ಇಷ್ಟೇ ಮಾಡಿದ್ದೇನೆ. ನೀವು ಈ ಪಂಚಾಯತ್ ಹೇಳಿದ್ರೆ ನಮ್ಮಲ್ಲಿಯ ಕಾರ್ಯಕರ್ತರ ಹೆಸರು ಹೇಳ್ತೇನೆ, ನಾನು ನಮ್ಮಲ್ಲಿಯ ಲೀಡರ್ಗಳ ಹೆಸರು ಹೇಳ್ತೇನೆ. ಅವರ ಪ್ರಬುದ್ಧ ಯೋಚನೆಗಳ ಜೊತೆಗೆ, ಮೆಚೂರ್ಡ್ ಥಿಂಕಿಂಗ್ ಜೊತೆಗೆ ಅಲ್ಲಿ ಏನಾಗಬೇಕು ಅವ್ರು ಯೋಚನೆ ಮಾಡ್ತಿದ್ದಾರೆ. ನಾವಿಲ್ಲೇನೊಂದು ಯೋಚನೆ ಮಾಡ್ತೇವೆ. ಉದಾಹರಣೆಗೆ ಬೈಂದೂರು ಉತ್ಸವ, ನಮ್ಮ ಗ್ರಾಮದಲ್ಲಿ ಹೇಗಾಗಬೇಕು, ಗ್ರಾಮೋತ್ಸವ ಹೇಗಾಗಬೇಕು ಅವ್ರು ಯೋಚನೆ ಮಾಡ್ತಾರೆ, ಅದನ್ನು ಅವ್ರು ಯಶಸ್ವಿ ಮಾಡ್ತಾರೆ. ಈ ರೀತಿಯಲ್ಲಿ ಒಂದೇ ಸ್ವಭಾವದಲ್ಲಿ ಹೋಗ್ತಾ ಇದ್ದೇವೆ. ತುಂಬಾ ವಿಪರೀತ ರಾಜಕೀಯವೇ ಪ್ರಧಾನ, ದ್ವೇಷ, ಗಲಾಟೆ ಅದೇ ಪ್ರಧಾನ, ಆ ಹಂತದಲ್ಲಿ ನಾವಿಲ್ಲ. ಎಲ್ಲ ಮೆಚೂರ್ಡ್ ಕಾರ್ಯಕರ್ತರಿದ್ದಾರೆ, ಮೆಚೂರ್ಡ್ ವೋಟರ್ಸ್ ಇದ್ದಾರೆ ನಮ್ಮಲ್ಲಿ. ನಾವೊಂದು ಸಣ್ಣ ಎರೋಗೆಂಟ್ ಸ್ವಭಾವ ಮಾಡಿದ್ರು, ನಾವು ಸುಮ್ಮನೆ ಲೂಸ್ ಟಾಕ್ ಗಳನ್ನ ಮಾಡ್ತಾ ಹೋದ್ರು ನಮ್ಮ ಜನ ಸಹಿಸುವುದಿಲ್ಲ. ಸೊ ಅವರಿಗೋಸ್ಕರ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಸರ್, ಈಗ ಮುಂದೆ ಚುನಾವಣೆ 2028 ವಿಧಾನಸಭೆ ಚುನಾವಣೆ 2.25 ವರ್ಷ ಇರುವಂಥದ್ದು. ನಿರಂತರವಾಗಿ ರಾಜ್ಯದಲ್ಲೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ, ಕೆಲವು ಬೇರೆ ಬೇರೆ ವಿಚಾರಗಳ ಕುರಿತಾಗಿ. 2028ರಲ್ಲಿ ಪುನಃ ರಾಜ್ಯದಲ್ಲಿ BJP ಸರ್ಕಾರ ಬರುವ ವಿಶ್ವಾಸ ಇದೆಯಾ? ಖಂಡಿತ ಇದೆ. ಈಗಾಗಲೇ ನಮಗೆ ಬಿಹಾರ ಚುನಾವಣೆ ರಿಸಲ್ಟ್ ಬಂದಾಗ ಮತ್ತು ಬೇರೆ ಬೇರೆ ರಾಜ್ಯಗಳ ರಿಸಲ್ಟ್ ಬಂದಾಗ ದೇಶದಲ್ಲಿ ಜನ BJPಯನ್ನ ಒಪ್ಪುವಂಥದ್ದು, ಕಾಂಗ್ರೆಸ್ ಅನ್ನ, ಅವರ ಸ್ಥಿತಿಯನ್ನ, ಅವರ ಸಿದ್ಧಾಂತವನ್ನ ಒಪ್ಪದೇ ಇರುವಂಥದ್ದು ಕಾಣ್ತಾ ಇದೆ. ಸೊ ಒಂದೇ ಬೇಕಾಗಿರುವುದು ನಮ್ಮ ಸಂಘಟಿತ ಪ್ರಯತ್ನ. ಸೊ ಹಾಗಾಗಿ ಎಲ್ಲರೂ ಒಂದೇ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಜನ ಈಗಾಗಲೇ ರೋಸಿ ಹೋಗಿದ್ದಾರೆ, ಯಾರು ಏನು ಹೇಳಬೇಕಾಗಿಲ್ಲ. ಸೊ ಆ ಬೇಜಾರಿನಿಂದಾಗಿ ನಿಮಗೆ ಅಭಿವೃದ್ಧಿಗಳು ಕುಂಠಿತ ಆಗಿರೋದು, ಎಲ್ಲ ಕಡೆಗಳಲ್ಲೂ ತೊಂದರೆ ಅನುಭವಿಸ್ತಾ ಇರುವುದು, ಇದೆಲ್ಲವನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಸರ್ಕಾರ ಬರುವುದಕ್ಕೆ ಅನ್ನೋದಕ್ಕೆ ಏನು ಸಮಸ್ಯೆ ಇಲ್ಲ. ನಮ್ಮಿಂದ ಒಂದು ಒಳ್ಳೆ ರೀತಿಯ ಸಂಘಟನಾತ್ಮಕ ಪ್ರಯತ್ನಗಳು ಚೆನ್ನಾಗಿ ಹೋಗ್ತಾ ಇರುವುದು, ಜನರ ವಿಶ್ವಾಸ ಉಳಿಸ್ಕೊಳ್ಳೋದು,
ಇದು ಮಾತ್ರ ನಮ್ಮ ಅಗತ್ಯ. ಸರ್, ಅದರ ಜೊತೆಯಲ್ಲಿ ನಿಮಗೆ ಮತದಾನ ಮಾಡಿರುವಂಥ ಮತದಾರರಾಗಿರ್ಬೋದು, ನಿಮ್ಮ ಕಾರ್ಯಕರ್ತರ ಮುಖಂಡರು ಆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಶಾಸಕರ ಅವಧಿಯಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ನಿಮ್ಮಿಂದ? ನಮ್ಮ ಕಾರ್ಯಕರ್ತರು ಅವತ್ತು ಓಟ್ ಹಾಕುವಾಗಲೂ, ನನಗೋಸ್ಕರ ಓಡಾಡುವಾಗಲೂ, ಕೊನೆಯ ಕ್ಷಣದಲ್ಲಿ ಚುನಾವಣೆ ನಡೆಸಾದಾಗಲೂ ನಮ್ಮ ಹಾಗೆ ನಮ್ಮಂತೆ ಒಬ್ಬನನ್ನು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಸೊ ನಮ್ಮ ವಿಷಯಗಳನ್ನು ಅರ್ಥ ಮಾಡ್ಕೋತಾರೆ, ನಮ್ಮ ಭಾವನೆಗಳನ್ನು ಮೊದಲೇ ಮುಂಚಿತವಾಗಿ ನಾವು ಹೇಳುವ ಮೊದಲೇ ಅರ್ಥ ಮಾಡ್ಕೋತಾರೆ. ಈ ವಿಶ್ವಾಸ ಅವರದ್ದು. ನನಗೂ ಗೊತ್ತಿದೆ ಅವ್ರು ಏನೇನು ಯೋಚನೆ ಮಾಡಿರ್ತಾರೆ ಆ ಪಂಚಾಯತ್ ಮಟ್ಟದಲ್ಲಿ, ಆ ಕಾರ್ಯಕರ್ತರ ಮಟ್ಟದಲ್ಲಿ, ಆ ಜನರ ಜೊತೆಗೆ ಏನಾಗಬೇಕು, ಇದು ನಮ್ಮ ಯೋಚನೆ ಇದೆ. ಸೊ ಅವ್ರ ವಿಶ್ವಾಸವನ್ನು ಹಾಗೇ ಉಳಿಸ್ಕೊಂಡು ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರವರ ಊರಿಗೆ, ಅವರವರ ಜನರಿಗೆ, ಅದೇ ನನ್ನ ಕೆಲಸ. ನನಗೆ ಮತ್ತೊಂದು ಕೆಲಸ ಅಂತೇಳಿ ಏನಿಲ್ಲ. ಆ ದೃಷ್ಟಿಯಲ್ಲಿ ಅವರ ದೃಷ್ಟಿ, ಅವರ ಅಭಿವೃದ್ಧಿ, ಅವರ ಯೋಚನೆಗೆ ಸರಿಯಾಗಿ ಜೊತೆಯಲ್ಲಿ ಹೆಜ್ಜೆ ಹಾಕುವುದೇ ನನಗಿರುವಂಥ ಯೋಚನೆ, ಅವರಿಗೂ ಅದೇ ಯೋಚನೆ ಇದೆ. ಸರ್, ಕೊನೆಯದಾಗಿ ನಿಮ್ಮ ಒಂದು ಹೋರಾಟ ಆಗಿರ್ಬೋದು, ಕೆಲಸಗಳ ಎಲ್ಲ ವಿಚಾರಗಳ ಜೊತೆಯಲ್ಲಿ ಬೈಂದೂರು ಉತ್ಸವ ಹಾಗೆ ಏನು ಪ್ರೈವೇಟ್ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ಬ ಯಶಸ್ವಿ ಶಾಸಕರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ನನಗೆ ದೇವರೊಂದು ಅವಕಾಶ ಕೊಟ್ಟದ್ದು, ಬೈಂದೂರಿನ ಜನ ಒಂದು ಆಶೀರ್ವಾದ ಮಾಡಿತ್ತು, ನನ್ನ ಸಂಘಟನೆ, ನನ್ನ ಪಕ್ಷ ಅನ್ನುವಂಥದ್ದು ನನ್ನನ್ನು ಬೆಳೆಸಿತ್ತು. ಸೊ ಇದಲ್ಲದಿದ್ದರೆ ಅಕಸ್ಮಾತ್ ಈ ಮೂರನ್ನು ಈ ಕ್ಷಣ ತೆಗೆದ್ರು ನಾವು ಝೀರೋ ಆಗಿರ್ತೇವೆ. ಈ ಮೂರನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ದೇವರ ಆಶೀರ್ವಾದ ಇಲ್ಲ ಅಂದರೆ ನಾನು ಒಂದು ಹೆಜ್ಜೆ ನಡಲಿಕ್ಕೆ ಆಗೋದಿಲ್ಲ. ಬೈಂದೂರಿನ ಜನ ಆಶೀರ್ವಾದ ಇಲ್ಲದೆ ಇದ್ರೆ ಇಲ್ಲಿವರೆಗೆ ಬರ್ಲಿಕ್ಕೆ ಆಗ್ತಿಲ್ಲ. ನನ್ನ ಪಕ್ಷ, ನನ್ನ ಸಂಘಟನೆ ಅಲ್ಲದಿದ್ರೆ ನಾನು ಏನೂ ಅಲ್ಲ. ಸೊ ಹಾಗಾಗಿ ಇದೆಲ್ಲವನ್ನು ಎಚ್ಚರಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಶಿಸ್ತಿನಿಂದ ಅವರೆಲ್ಲರ ಇಚ್ಛೆಗೆ ಸರಿಯಾಗಿ ನಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಈ 2.5 ವರ್ಷದಲ್ಲಿ ತಪ್ಪಿದ್ದು ತೀಡಿದ್ದು ತುಂಬ ಇದೆ. ಸಣ್ಣ ಪುಟ್ಟ ತಪ್ಪುಗಳಾಗಲಿಲ್ಲೋ ಕೇಳಿದ್ರೆ ನಮ್ಮ ಹತ್ರ ಆಗಿದೆ. ಮಾತಾಡುವಾಗ ತಪ್ಪಾಗಲಿಲ್ಲೋ ಕೇಳಿದ್ರೆ ತಪ್ಪಾಗಿದೆ. ಯಾರಿಗೂ ಬೇಜಾರಾಗಲಿಲ್ಲೋ ಕೇಳಿದ್ರೆ ಬೇಜಾರಾಗಿದೆ. ಆದರೆ ಉದ್ದೇಶ ಅದಾಗಿರೋದಿಲ್ಲ. ಅಕಸ್ಮಾತ್ ತಪ್ಪಾಗಿದೆ, ಅಕಸ್ಮಾತ್ ಬೇಜಾರಾಗಿದೆ, ಅದನ್ನು ಸರಿ ಮಾಡಿಕೊಂಡು, ಸಣ್ಣವನಾದರೆ ಹೋಗಿ ಅವನನ್ನು ಕರ್ಕೊಂಡು, ದೊಡ್ಡವರಾದರೆ ಹೋಗಿ ಕ್ಷಮೆ ಕೇಳ್ಕೊಂಡು ಮತ್ತೆ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನಿಂದ ಬೇಜಾರಾದರೂ ನಾವು ಬಿಟ್ಟುಬಿಟ್ಟೆ ಅನ್ನುವಂಥವ್ರು ಯಾರು ಇಲ್ಲ. ಮತ್ತೆ ಯಾರೋ ಒಂದು ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು, ಎಸ್ ಅದನ್ನು ತಗೊಂಡಿದ್ದೇವೆ. ಈವನ್ ವಿರೋಧ ಪಕ್ಷ ಸಹಿತ ಯಾವುದೋ ಒಂದು ಸಭೆ, ಯಾವುದೋ ಒಂದು ವಿಷಯ ಅವ್ರು ವಿರೋಧ ಮಾಡಿದರು ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ, ಎಸ್ ಅದನ್ನು ತಗೊಂಡಿದ್ದೇವೆ, ಅದನ್ನು ತಗೊಂಡು ನೆಕ್ಸ್ಟ್ ಚೇಂಜ್ ಮಾಡ್ಕೊಂಡಿದ್ದೇವೆ. ಭಾರಿ ಖುಷಿಯಲ್ಲಿ ಆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದೆ. ದೇವ್ರು ಕೊಟ್ಟ ಅವಕಾಶ, ನನ್ನ ಊರು, ನನ್ನ ಜನರು, ಅದಕ್ಕೋಸ್ಕರ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಮಾಡಬೇಕನ್ನೋ ಉದ್ದೇಶ 2.5 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇವೆ. ಇದೇ ರೀತಿಯಲ್ಲಿ ಮತ್ತು ಪುನಃ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇವೆ. ಅದಕ್ಕೆ ಮತ್ತೆ ಪುನಃ ಜನರದ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆ ಶಾಸಕರಾಗಿ 2.5 ವರ್ಷಗಳನ್ನು ಪೂರೈಸಿದ ವಿಚಾರ ಆಗಿರ್ಬೋದು, ಯಾವ ರೀತಿಯಾದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಸರ್ಕಾರ ಹೆಚ್ಚಿನ ಅನುದಾನವನ್ನು ಕೊಡದೇ ಇರುವ ವಿಚಾರ ಆಗಿರ್ಬೋದು, ಇಲ್ಲಿನ ಸಂಸದರಾಗಿರುವಂಥ ರಾಘವೇಂದ್ರ ಅವರು ನಿಮ್ಮ ಒಂದು ಮನವಿಗಳಿಗೆ ಯಾವ ರೀತಿಯಾಗಿ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ, ಜೊತೆಯಲ್ಲಿ ಬೈಂದೂರು ಉತ್ಸವದ ಕಲ್ಪನೆ ಆಗಿರ್ಬೋದು, ಬೈಂದೂರು ಉತ್ಸವ ಯಾಕೆ ಮಾಡಿದ್ರಿ, ಜೊತೆಗೆ ಬೈಂದೂರು ಉತ್ಸವ 2026ರಲ್ಲಿ ಹೇಗೆ ನಡೆಯುತ್ತೆ, ಎಲ್ಲ ವಿಚಾರಗಳಾಗಿರ್ಬೋದು, ಹಾಗೆ ವಿಧಾನಸಭೆಯಲ್ಲಿ ಕರಾವಳಿಗೆ ಪ್ರತ್ಯೇಕವಾದ ಕಾನೂನನ್ನು ಜಾರಿ ಮಾಡುವ ವಿಚಾರ, ನೀವು ಮೊದಲ ಬಾರಿ ಶಾಸಕರಾಗಿದ್ದಾಗಲೇ ಪ್ರೈವೇಟ್ ಬಿಲ್ಲನ್ನು ಮಂಡನೆ ಮಾಡಿದ ವಿಚಾರ, ಹಾಗೆ ಹಲವಾರು ವಿಚಾರಗಳ ಕುರಿತು ನಿಮ್ಮ ಸಂಘಟನೆ ಆಗಿರ್ಬೋದು, ಮುಂದಿನ ಚುನಾವಣೆ, ಸರ್ಕಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಳು ವೀಕ್ಷಕರೇ, ಇದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಬರಿಗಾಲ ಸಂತ ಎಂದೇ ಖ್ಯಾತಿ ಪಡೆದಿರುವಂಥ ಶ್ರೀಯುತ ಗುರುರಾಜ್ ಗಂಟಿಹೊಳಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.